ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ. ವೃಂದಾವನೇ ಮದನಮರ್ದನರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋವಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಟ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಕಾಮಧೇನುರಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಆಖ್ಯಾನಾರ್ಥರಹಸ್ಯಜ್ಞಾನ್ ಆಗಮಾರ್ಥವಿಶಾರದಾನ್ ಆನತೋಸ್ಮ ಸದಾ ಭಕ್ತ್ಯಾ ನೃಸಿಂಹಾರ್ಯ ಗುರುತ್ತಮಾನ್. ವೇದಿಕೆ ಮೇಲೆ ಆಸೀನರಾಗಿರತಕ್ಕ ಪರಮಪೂಜ್ಯ ಶ್ರೀಪಾದಂಗಳವರ ಎಡದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಆಜ್ಞೆ ಮತ್ತು ಆದೇಶದ ಮೇರೆಗೆ ಏನು ಈ 3 ದಿನಗಳ ಉಪನ್ಯಾಸ ಕಾರ್ಯಕ್ರಮದಲ್ಲಿ 2ನೇ ದಿನ ಇವತ್ತು. ನಿನ್ನೆಯ ದಿನದ ಪೀಠಿಕೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ವೃಂದಾವನಾಖ್ಯಾನದ ವಿಷಯವನ್ನು ಯಥಾಮತಿಯಾಗಿ ನಾವು ನೋಡತಕ್ಕವರಾಗೋಣ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ವೃಂದಾವನಾಖ್ಯಾನದಲ್ಲಿ 2 ತರಹದ ನಿದರ್ಶನಗಳನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ನಾವು ನಿನ್ನೆ ನೋಡಿದೆವು. ಅದರಲ್ಲಿ ಅದು ಸರ್ವಪ್ರತ್ಯಕ್ಷ ನಿದರ್ಶನ ಮತ್ತು ಸಾಕ್ಷಿ ಪ್ರತ್ಯಕ್ಷ ನಿದರ್ಶನ ಅಂತ ಕಂಡುಕೊಂಡೆವು. ವೃಂದಾವನಾಖ್ಯಾನದ 22ನೇ ಅಧ್ಯಾಯದಲ್ಲಿ ಈ ಪ್ರಕರಣ ಬರ್ತದೆ. ಅವೈದಿಕ ಸಭೆಗಳಲ್ಲಿ ಲೋಕದಲ್ಲಿ ಆಭರಣವೇ ಅಪಹಾರವಾಗತಕ್ಕಂಥದ್ದಾಗುತ್ತದೆ ಅಂತ ಈ ಪ್ರಕಾರ ಅದರ ತಾತ್ಪರ್ಯ. ಅದಕ್ಕೆ ರಘುಪ್ರವೀರ ತೀರ್ಥರು ಒಂದು ಚಿಂತನೆಯನ್ನು, ಅದರ ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತಾ, ಸ್ವಮಠೀಯ ಆಭರಣಾದ್ಯಪಹಾರೋ ಭವಿಷ್ಯತಿ ಇತಿ ಚ ಪ್ರತ್ಯಕ್ಷ ಸಿದ್ಧಾರ್ಥಸ್ಯ ಪ್ರತಿಪಾದನಂ ಕ್ರಿಯತೆ. ಸ್ವಮಠೀಯ ಅಂದರೆ ವಾದಿರಾಜ ಮಠದ್ದೇ ಆಭರಣದ ಅಪಹಾರ ನಡೀತದೆ ಅನ್ನುವುದರ ನಿದರ್ಶನವನ್ನು ಈ ಶ್ಲೋಕದಿಂದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಎಲ್ಲಿ ಅದು ಅಂತಂದರೆ, ವೇದಬಾಹ್ಯಾನಾಂ ಸದಸಿ ಮಠೀಯ ಆಭರಣಂ ಗಚ್ಚತಿ ಇತಿ ನಿರೂಪ್ಯತೆ. ಇದಂ ನಗರ ನಾಮಕ ರಾಜಧಾನ್ಯಾಂ ಜಾತಮಿತಿ ಪೂರ್ವವೃತ್ತಾಂತಜ್ಞಾನಾಂ. ತಾವು 17ನೇ ಶತಮಾನದ ಆದಿಭಾಗದಲ್ಲಿಗೆ ಸೂಚನೆ ಕೊಡುತ್ತಾರೆ, ಮುಂದೆ ನಮ್ಮ ಮಠದ ಆಭರಣಗಳು ಕಳ್ಳತನವಾಗುತ್ತದೆ, ಅಪಹಾರವಾಗುತ್ತದೆ ಅಂತನ್ನೋದನ್ನು ಸೂಚನೆ ಕೊಟ್ಟರು. ಅದು ಎಲ್ಲಿ ನಡೀತಿದೆ ಅಂತನ್ನೋದನ್ನು ಕೂಡ ಒಂದು ರಾಜಧಾನಿಯಲ್ಲೇ ಆಗುತ್ತದೆ ಅಂತ, ಕ್ಯಾಪಿಟಲ್ ಸಿಟಿ, ಅಲ್ಲಿಗೇನೆ ಈ ಒಂದು ಪ್ರಕರಣ ನಡೀತದೆ ಅನ್ನೋದನ್ನು ಕೂಡ ರಾಜರು ಭವಿಷ್ಯವನ್ನು ಹೇಳಿಬಿಟ್ರು. ನಾವು ಎಷ್ಟೋ ಜನರುಗಳನ್ನು ಕಾಲಜ್ಞಾನಿಗಳು ಅಂತ ಮೊಬೈಲ್ಗಳಲ್ಲಿ ನೋಡ್ತೇವೆ, ವಾಟ್ಸಾಪ್ಗಳಲ್ಲಿ. ಮುಂದೆ ಕೋವಿಡ್ ಬರುತ್ತೆ ಅಂತ ಹಿಂದೆ ಯಾರೋ ಹೇಳಿದ್ರು, ಹಾಗೆ ನೋಡಿ ಇಂಥ ಒಂದು ಭಾರತೀಯರು ಹಾಗೆ ಅಂತ. ವಾದಿರಾಜರು ಪ್ರತಿ ವಿಷಯವನ್ನು ಕೂಡ ಒಬ್ಬ ಸಾಧಕನಿಗೆ ಬೇಕಾಗಿರತಕ್ಕಂತಹ ವಿಷಯ ಪ್ರಾಮಾಣ್ಯವನ್ನು ವೃಂದಾವನಾಖ್ಯಾನದಲ್ಲಿ ತೋರಿಸಿಕೊಟ್ಟು, ವೃಂದಾವನಾಖ್ಯಾನದ ಪ್ರಾಮಾಣ್ಯ ಹೇಗಿದೆ ಅಂತನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಶ್ರೇಷ್ಠ ಜ್ಞಾನಿಗಳು. ಅದನ್ನು ಮಾಧ್ವರು ಇಂತಹ ಅಪೂರ್ವವಾದ ಒಂದು ಗ್ರಂಥ ನಮ್ಮ ಒಟ್ಟಿಗಿದೆ ಅಂತನ್ನುವುದನ್ನು ಮರೆತು ಅದರಲ್ಲಿರತಕ್ಕಂತಹ ರಹಸ್ಯ ತತ್ವಗಳನ್ನು ತಿಳಿಯದೇನೆ, ರಾಜರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಮಾಡದೇನೆ ಇವತ್ತು ವಂಚಿತರಾಗ್ತಾ ಇದ್ದಾರೆ ಅಂದರೆ ಅದು ನಮ್ಮ ದೌರ್ಭಾಗ್ಯವೇನೆ. ರಾಜರು ಮುಂದಾಗುವ ಅನೇಕ ಘಟನೆಗಳನ್ನು ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ನಡೆಯಿತು ಇದು ರಾಜಧಾನಿಯಲ್ಲಿ ಅಂತಂದರೆ, ನಗರ ನಾಮಕ ರಾಜಧಾನ್ಯಾಂ ಅಂತ ಹೇಳಿದರು. ಇದು ಒಂದು ಕಡೆಯಲ್ಲಿ ಸೂಚನೆಯನ್ನು ಕೊಡ್ತಾರೆ ರಘುಪ್ರವೀರರು. ಶ್ರೀಮುಷ್ಣಾಚಾರ್ಯರು ಇನ್ನೊಂದು ಸೂಚನೆಯನ್ನು 17ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೇನೆ, ಉಕ್ತರೀತ್ಯ ದುಶ್ಚಿಂತಾಯುಕ್ತ ಕಶ್ಚಿತ್ ಪುರುಷ. ಚಿಂತಾಮಣಿ ಅಂತ ಒಬ್ಬ ವ್ಯಕ್ತಿ, ಅವನು ಚಿಂತಾಮಣಿ ಅಂತ ಅವನಿಗೆ ಯಾಕೆ ಹೆಸರು ಅಂತಂದ್ರೆ, ದುಷ್ಟವಾದ ಚಿಂತನೆಯನ್ನೇ ಅವನು ಮಾಡುವವನಾದ್ದರಿಂದ ಚಿಂತಾಮಣಿ ಅಂತ. ಇಲ್ಲಿ ಚಿಂತಾಮಣಿ ಆಚಾರ್ಯರು ಇಬ್ಬರಿದ್ದಾರೆ, ಒಬ್ಬನು ಯೋಗ್ಯನಾದವನು, ಒಬ್ಬ ಅಯೋಗ್ಯನಾದವನು ಅಂತ. ಹೀಗೆ ಅಯೋಗ್ಯನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಸಚ್ಚಾಸ್ತ್ರ ಮಾರ್ಗದಿಂದ ರಹಿತನಾದವನು. ನೋಡಿ, ನಾವು ವಾದಿರಾಜರು ಹೇಳುವ ಈ ಲಕ್ಷಣಗಳನ್ನು ತಿಳಿದುಕೊಂಡಾಗ ಮುಂದಿನ ಕಥಾಭಾಗ ನಮಗೆ ಅಪ್ಲೈ ಆಗುತ್ತೆ. ಆ ಭವಿಷ್ಯ ನಡೆದಿರತಕ್ಕಂಥ ಘಟನೆಗೆ ನಾವು ಅಪ್ಲೈ ಮಾಡಿಕೊಂಡಾಗ ರಾಜರ
ಒಂದು ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನಾವು ಚಿಂತನೆ ಮಾಡಬಹುದು. ರಾಜರು ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಅವನು ಸದಾಚಾರ ರಹಿತನಾದವನು, ಸಚ್ಚಾಸ್ತ್ರ ಮಾರ್ಗ ರಹಿತನಾದವನು, ಒಂದು ಕೃತ್ರಿಮವಾಗಿರತಕ್ಕಂತಹ ಪತ್ರವನ್ನು ನಿರ್ಮಾಣ ಮಾಡಿ, ಅಂದರೆ ಸುಳ್ಳು ದಾಖಲೆಯನ್ನು ನಿರ್ಮಾಣ ಮಾಡಿ, ಪಾಪಕರ್ಮಣಾಂ ಆಪಣಂ, ಪಾಪಕರ್ಮವೇ ಅಂಗಡಿಯಂತೆ ಇರತಕ್ಕಂತಹ ರಾಜಧಾನಿ ಪ್ರದೇಶವನ್ನು ಕುರಿತು ಹೋಗಿ ಕುತ್ಸಿತವಾದ ಪ್ರಯತ್ನವನ್ನು ಮಾಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಸುಳ್ಳು ಸೃಷ್ಟಿಯನ್ನು ಮಾಡಿ, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ, ರಾಜಧಾನಿ ಪ್ರವೇಶವನ್ನು ಮಾಡಿ ಕುತ್ಸಿತವಾದ ಪ್ರಯತ್ನವನ್ನು ಮಾಡ್ತಾನೆ. ಆಗ ಕೆಲವರು ಅದರಿಂದ ಭೀತರಾಗಿ ಅಡವಿಯ ಪ್ರದೇಶವನ್ನು ಸೇರ್ತಾರೆ. ಅವನಿಗೆ ಮಾನಭಂಗವಾಗತಕ್ಕಂತಹ ಸಮಯದಲ್ಲಿ, ತಸ್ಯ ಮಾನಭಂಗ ಸಮಯೇ ಮರಣೇ ನಿಶ್ಚಯಂ ಚಕ್ರುಹು, ಅವನಿಗೆ ಮರಣದಲ್ಲಿಯೇ ನಿಶ್ಚಯವಾಗಿ ವ್ಯವಹಾರವಾಗತಕ್ಕಂಥದ್ದು ಆಗುತ್ತದೆ. ಅಂದರೆ ಅವನು ಸಾಯ್ತಾನೆ ಅಂತ ಅರ್ಥ ಆ ವ್ಯಕ್ತಿ. ಏತದಪಿ ಸರ್ವೇಷಾಂ ಉಪಕಾರ ರೂಪಂ, ಇದು ಕೂಡ ಅವನು ಆ ವ್ಯಕ್ತಿ ಸಾಯುವುದರಿಂದ ಅನೇಕರಿಗೆ ಉಪಕಾರವಾಗುತ್ತದೆ. ಜೊತೆಗೆ ಅನ್ಯಥಾ ಒಂದು ವೇಳೆ ಅವನು ಸಾಗದೇ ಇದ್ದಿದ್ದರೆ, ಈ ಘಟನೆ ನಡೆಯದೇ ಇದ್ದಿದ್ದರೆ, ಸರ್ವೇಷಾಂ ವಿತ್ತಾಪಹಾರಾದಿ ಪ್ರಸಕ್ತೇ, ಎಲ್ರಿಗೂ ಕೂಡ ಈ ಥರ ವಿತ್ತಾಪಹಾರವಾಗತಕ್ಕಂತಹ ಪ್ರಸಕ್ತಿ ಬರಬೇಕಾದೀತು ಅಂತ ಇಷ್ಟು ಕಥೆ, ಇಷ್ಟನ್ನು ಮಾತ್ರ ಸೂಚನೆ ಮಾಡುತ್ತಾರೆ. ಇದು ಎಲ್ಲಿ ನಡೆಯಿತು ಈ ಕಥಾನಕ, ಯಾವ ಘಟನೆಯಲ್ಲಿ ನಡೆಯಿತು ಅಂತ ಅನ್ನುವುದನ್ನು ಇತಿಹಾಸವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಸೋದಾ ಕ್ಷೇತ್ರದ ಸೋದಾ ಮಠದ ಒಂದು ಇತಿಹಾಸವನ್ನು ಪರಮಪೂಜ್ಯ ಶ್ರೀ ವಿಶ್ವೋತ್ತಮ ತೀರ್ಥರ ಕಾಲದಲ್ಲಿ ಇತಿಹಾಸವನ್ನು ಏಕತ್ರದಲ್ಲಿ ಸಂಗ್ರಹ ಮಾಡಿಸಿ ಗ್ರಂಥವನ್ನು ಮಾಡಿಸ್ತಕ್ಕಂತಹವರಾದರು. ಅದರಲ್ಲಿ ವಿಷ್ಣುತೀರ್ಥಾಚಾರ್ಯ ವಿಭುಧವರ್ಯ ತೀರ್ಥರು ವಿಷ್ಣು ಸಹಸ್ರನಾಮ ಗ್ರಂಥಕ್ಕೆ ಶ್ಲೋಕ ರೂಪದ ವ್ಯಾಖ್ಯಾನವನ್ನು ರಚನೆ ಮಾಡಿರತಕ್ಕಂಥ ಶ್ರೇಷ್ಠ ಜ್ಞಾನಿಗಳು. ಅವರೊಟ್ಟಿಗೆ ಅವರ ಒಂದು ಅಭ್ಯುದಯವನ್ನು ಸಹಿಸದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ, ಆತ ಉದ್ಯಾವರ ಅಂತ, ಉಡುಪಿಯ ಸಮೀಪದಲ್ಲಿರ್ತಕ್ಕಂತಹ ಒಂದು ಗ್ರಾಮ ಉದ್ಯಾವರ ಅಂತ. ಆ ಉದ್ಯಾವರ ಗ್ರಾಮದಲ್ಲಿ ಇರತಕ್ಕಂಥ ಒಬ್ಬ ರಾಮಕೃಷ್ಣ ಅಂತ ಒಬ್ಬ ವ್ಯಕ್ತಿ. ಆ ರಾಮಕೃಷ್ಣ ಅನ್ನುವ ವ್ಯಕ್ತಿ ಏನು ಮಾಡಿದ, ಇಲ್ಲ ಸಲ್ಲದ ಕಥೆಗಳನ್ನು ವಿಭುಧವರ್ಯ ತೀರ್ಥರ ಮೇಲೆ ಸೃಷ್ಟಿಸಿ, ನೋಡಿ ವಾದಿರಾಜರು ಏನು ಹೇಳಿದ್ರೋ ಆ ಕಥಾನಕ ನಡೀತಾ ಇದೆ. ರಾಜರು 1601 ಹೇಳಿದರು ಇದನ್ನ, ಹೀಗಾಗತ್ತೆ ಅಂತ. ಆ ರಾಮಕೃಷ್ಣ ಅನ್ನುವ ವ್ಯಕ್ತಿ ಇಲ್ಲ ಸಲ್ಲದ ಮಾತುಗಳನ್ನು ವಿಭುಧವರ್ಯ ತೀರ್ಥರ ಮೇಲೆ ಸೃಷ್ಟಿಸಿ ಕಲ್ಪಿಸಿ, ನಗರ ಅಂತ ಒಂದು ಇಕ್ಕೇರಿ ಶಿವಮೊಗ್ಗ ಹತ್ರ ಹೊಸನಗರ ಅಂತ ನಾವು ನೋಡುತ್ತೇವೆ, ನಗರ ಅಂತ ಒಂದು ಊರು, ಅದು ಆ ಕಾಲದಲ್ಲಿ ಒಂದು ರಾಜಧಾನಿ, ಅದು ಆಯ್ತಾ, ಕ್ಯಾಪಿಟಲ್ ಸಿಟಿ ಆ ಇಕ್ಕೇರಿ ರಾಜ್ಯಕ್ಕೆ. ಅಲ್ಲಿರ್ತಕ್ಕಂತಹ ಕಂಡ್ರಾಗಲ್ಲವಾ ಅಂತ ಎಲ್ಲ ಅವನು ನಂಬಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ಅಂತ ಇವನು ರಾಜ, ಅಧಿಕಾರವಿದೆ ಅಂತ ಏನ ಮಾಡಿದ, ವಿಭುಧವರ್ಯ ತೀರ್ಥರು ಯಾವ ಕಾಲದಲ್ಲಿ ನಗರನಾಮಕ ರಾಜಧಾನಿಯ ಮೇಲೆ ಪ್ರಯಾಣ ಬೆಳೆಸ್ತಾರೆ ಅಂತನ್ನುವುದನ್ನು ಗಮನಿಸುವುದಕ್ಕೋಸ್ಕರ ತನ್ನ ರಾಜ್ಯದ ಸೈನಿಕರನ್ನು ಸುತ್ತುವರಿಸಿದ. ಅಂದರೆ ಆ ಬಾರ್ಡರ್ಗೆಲ್ಲ ಇಟ್ಟ, ಯಾವಾಗ ವಿಭುಧವರ್ಯ ತೀರ್ಥರು ಈ ಕಡೆ ಬರ್ತಾರೋ ಅವರನ್ನು ಹಿಡಿದು ಬಿಡಿ ಅವರನ್ನ ಅಂತ. ಯಾಕಂದ್ರೆ ನನ್ನ ಮೇಲೆ ಅವರು ದ್ವೇಷ ಮಾಡ್ತಾ ಇದ್ದಾರೆ, ಒಬ್ಬ ರಾಜನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ರಾಮಕೃಷ್ಣಯ್ಯ ಹೇಳಿದ್ದಾನೆ. ಸರ್, ಅದೇ ತಕ್ಕನಾಗಿ ವಿಭುಧವರ್ಯ ತೀರ್ಥರು ಸೋದಾ ಕ್ಷೇತ್ರಕ್ಕೆ ಬರುವ ಮಾರ್ಗದಲ್ಲಿ ನಗರನಾಮಕ ರಾಜಧಾನಿಯ ಮೇಲೆ ಬರ್ತಾ ಇದ್ದರು. ಈ ಸೈನಿಕರೆಲ್ಲರೂ ಕೂಡ ವಿಭುಧವರ್ಯ ತೀರ್ಥರನ್ನು ಹಿಡಿದರು. ಶಿಷ್ಯರನ್ನ ಅವರನ್ನೆಲ್ಲ ಹಿಡಿದು ಅವರಲ್ಲಿರ್ತಕ್ಕಂತಹ ಮಠೀಯ ಆಭರಣಗಳನ್ನೆಲ್ಲವನ್ನ ದೋಚಿದರು. ರಾಜರು ಹೇಳಿದರು, ಲೋಕೇಪಿ ಅವೈದಿಕ ಸಭೆ ಯಾಸ್ಯತ್ಯಾಭರಣಂ ಧನಂ, ಒಂದು ಕಾಲದಲ್ಲಿ ಮಠೀಯ ಆಭರಣಗಳೆಲ್ಲವೂ ಕೂಡ ಅಪಹಾರವಾಗುತ್ತದೆ. ವಿಭುಧವರ್ಯ ತೀರ್ಥರ ಕಾಲಕ್ಕೆ ಅಪಹಾರ ಮಾಡಿಯೇ ಬಿಟ್ರು. ಮಾಡಿದಾಗ ವಿಭುಧವರ್ಯ ತೀರ್ಥರು ಭಗವಂತನ ಚಿತ್ತ ಅಂತ ಇಷ್ಟನ್ನು ಮಾತ್ರ ಸ್ಮರಿಸಿಕೊಂಡು, ಆಗಲಿ ಅವರಲ್ಲಿರ್ತಕ್ಕಂಥ ಧನಕನಕ ವಸ್ತು ಎಲ್ಲ ಅಪಹಾರ ಮಾಡಿದರು. ಮುಂದಕ್ಕೆ ಹೊರಟರು, ಸೋದಾ ಕ್ಷೇತ್ರಕ್ಕೆ ಬಂದು ತಲುಪಿದರು. ರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದರು. ಅಂದರೆ ವಾದಿರಾಜಗುರು ಸಾರ್ವಭೌಮರು ಎಂಥೆಂಥವರ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅನುಗ್ರಹ ಮಾಡಿರತಕ್ಕಂತಹ ಮಹಾನುಭಾವರು. ನಮ್ಮಂತಹವರಲ್ಲಿರ್ತಕ್ಕಂತಹ ಪ್ರಾರ್ಥನೆಯನ್ನು, ನಮಗೇನೇ ಪ್ರಾರ್ಥನೆಯನ್ನು ರಾಜರಲ್ಲಿ ಸಲ್ಲಿಸಿದರೂ ಕೂಡ ಅವರು ಅನುಗ್ರಹ ಮಾಡುತ್ತಾರೆ. ಯಾಕೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಇಂದ್ರಾದಿ ರುದ್ರಾದಿ ದೇವತೆಗಳಿಗೆ ಅನುಗ್ರಹ ಮಾಡತಕ್ಕಂತಹ ಗುರುಗಳು ಕೂತಿದ್ದಾರೆ ಇಲ್ಲಿ ಸೋದಾ ಕ್ಷೇತ್ರದಲ್ಲಿ. ಅದರಿಂದ ವಿಭುಧವರ್ಯ ತೀರ್ಥರು ಪ್ರಾರ್ಥನೆ ಸಲ್ಲಿಸಿದರು, ಸ್ವಾಮಿ ಭಗವತ್ ಸಂಕಲ್ಪ ಅಸಹಾಯಕನಾಗಿ ಹೀಗಾಗಿಬಿಡ್ತು, ಎಲ್ಲ ಆಭರಣಗಳು ಕೂಡ ಅಪಹಾರವಾಗಿ ಬಿಡ್ತು, ತಾವು ಅನುಗ್ರಹ ಮಾಡಬೇಕು ಅಂತ ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅವತ್ತಿನ ದಿನ ಸ್ವಪ್ನ ಆಯಿತು. ರಾಜರು
ಉಪದೇಶ ಮಾಡ್ತಾರೆ. ನೋಡಿ, ಸ್ವಪ್ನದಲ್ಲಿ ಹೇಳಿರ್ತಕ್ಕಂತಹ ಕಥೆ ಇದು, ಸ್ವಪ್ನ ವೃಂದಾವನ ಆಖ್ಯಾನದ ಕಥೆ. ಅದರ ನಿದರ್ಶನದಲ್ಲಿ ಬಂದ ಸ್ವಪ್ನ ಕಥೆ, ಇನ್ನೊಂದು ಸ್ವಪ್ನದ ಕಥೆ. ಅದರಲ್ಲಿ ಸ್ವಪ್ನದಲ್ಲಿ ವಾದಿರಾಜರು ಬಂದು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಸುಭದ್ರಾಹರಣ ಅಂತ ಒಂದು ಗ್ರಂಥವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಸುಭದ್ರಾಹರಣ ಕಾವ್ಯವನ್ನ ವಿಭುಧವರಿಯರು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು, ವಾದಿರಾಜರ ಆಜ್ಞೆ ಅಂತ. ಆದರೆ ಅದರ ಪರಿಸಮಾಪ್ತಿಯನ್ನು ಮಾತ್ರ ಮಾಡಬೇಡಿ, ನಾನು ಹೇಳುವವರೆಗೂ ಅದರ ಪರಿಸಮಾಪ್ತಿ ಮಾಡಬೇಡಿ ಅಂತಂದರು ರಾಜರು. ಆಯಿತು ಅಂದರು. ಎಲ್ಲ ಮುಗಿಸಿ ಇಟ್ಟರು. ಇನ್ನೇನು ಪರಿಸಮಾಪ್ತಿ ಆಗುವ ಕಾಲಕ್ಕೆ ಸುಮ್ಮನೆ ಆದರು. ಅಷ್ಟೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ದೈವ ಸಂಕಲ್ಪದಂತೆ ಬಂದು ಅನೇಕ ಧನಕನಕ ಆಭರಣಗಳನ್ನು ವಿಭುಧವರಿಯರ ವಾದಿರಾಜರ ಪ್ರಭುಗಳ ಸನ್ನಿಧಿಯಲ್ಲಿ ಸುರಿಸಿಬಿಟ್ಟ. ಏನು ಬೇಕಾದ ಆಭರಣಗಳನ್ನು ಸುರಿದು ಬಿಟ್ಟ. ವಿಭುಧವರಿಯರಿಗೆ ಆಶ್ಚರ್ಯ ಆಯಿತು. ಯಾವ ವ್ಯಕ್ತಿ ಯಾರು, ಎಲ್ಲಿಂದ ಬಂದ, ಏನು ಬೇಕಾದ ಆಭರಣಗಳನ್ನು ಹಾಕ್ತಾ ಇದ್ದಾನೆ. ಭಗವಂತನಿಗೆ ಅರ್ಪಣೆ ಮಾಡಿ ಸಂತೋಷಪಟ್ಟರು. ಇನ್ನು ಸ್ವಲ್ಪ ದಿನ ಕಳೀತು. ಆಗ ವಾದಿರಾಜರು ಹೇಳಿದರು, ಈಗ ತಾವು ಅದೇ ಪರಿಸಮಾಪ್ತಿಯ ಕೊನೆಯ ಮಂಗಲಾಚರಣೆಯನ್ನು ಮಾಡಬಹುದು ಅಂತ ವಾದಿರಾಜರು ಆಜ್ಞೆ ಕೊಟ್ಟರು. ಅದೆಲ್ಲ ಮುಗಿಸಿಕೊಂಡು ಮತ್ತೆ ಮಾರ್ಗದಲ್ಲಿ ನಗರ ನಾಮಕ ರಾಜಧಾನಿಗೆ ಮತ್ತೆ ಬಂದರು. ಅಂದ್ರೆ ಆ ಮಾರ್ಗದಲ್ಲಿ ಹೊರಟರು ವಿಭುಧವರಿಯ ತೀರ್ಥರು. ಈ ರಾಜ ಓಡಿ ಬಂದ, ಸ್ವಾಮಿ ನನ್ನಿಂದ ಅಪರಾಧ ಆಯಿತು, ಆ ರಾಮಕೃಷ್ಣಯ್ಯನ ಮಾತನ್ನ ಕೇಳಿಕೊಂಡು ಇಲ್ಲ ಸಲ್ಲದ ಅಪವಾದಗಳನ್ನು ನಿಮ್ಮ ಮೇಲೆ ಹೊರಿಸಿ ಹೀಗೆ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮೇಲೆ ಅಪವಾದವನ್ನು ಮಾಡಿದ್ದರಿಂದ ನನ್ನ ಹೆಂಡತಿ ಮಕ್ಕಳು ಸರ್ವಸ್ವವೂ ನಾಶವಾಗಿಬಿಡ್ತು, ಆ ದೊಡ್ಡ ಅಪರಾಧ ಆಯಿತು, ಕ್ಷಮಿಸಿ ಅಂತಂದಾಗ ವಿಭುಧವರಿಯರು, ನೀನು ಮಹಾ ಅಪರಾಧವನ್ನು ಮಾಡಿದ್ದೀಯಾ, ನಾನು ಮತ್ತೆ ಬರಲ್ಲ ನಿಮ್ಮ ಅರಮನೆಗೆ ಅಂತಂದರು. ಇಲ್ಲ, ತಾವು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಬಹಳ ದಯಾ ಸಮುದ್ರರು, ಕರುಣಾ ಸಮುದ್ರರು ವಿಭುಧವರಿಯ ತೀರ್ಥರು. ಅವನು ಕದ್ದುಕೊಂಡು ಹೋಗಿದ್ದಲ್ಲ ಆಭರಣಗಳೆಲ್ಲ ವಾಪಸ್ ತಂದು ಕೊಡ್ತೇನೆ ಅಂತ ಅವನು ಕೋಶಾಗಾರಕ್ಕೆ ಹೋಗಿ ನೋಡ್ತಾನೆ. ಎಲ್ಲ ಆಭರಣಗಳು ಕೂಡ ಸುಟ್ಟು ಬೂದಿಯಾಗಿದೆ, ಏನೂ ಇಲ್ಲ. ಆದರೆ ಹೈಗ್ರೀವ ದೇವರ ಮುಖವಾಡ, ಹೈಗ್ರೀವ ದೇವರದ ಆಯುಧ ನೀಲಮಣಿ, ಇದೆರಡು ಮಾತ್ರ ಉಳಿದಿತ್ತು. ಅದಕ್ಕೆ ಇವತ್ತಿಗೂ ಕೂಡ ನಾವು ಸಂಸ್ಥಾನದಲ್ಲಿ ನೋಡಬಹುದು, ಆ ಹೈಗ್ರೀವ ದೇವರ ಮುಖವಾಡವನ್ನು ಸ್ಪಷ್ಟವಾಗಿ ನೋಡಬಹುದು. ಅದು ವಾದಿರಾಜರ ಕಾಲದಿಂದಲೂ ಇದ್ದ ಆ ಆಭರಣ. ಅದನ್ನು ತಂದು ಸಮರ್ಪಣೆ ಮಾಡಿದ. ಅಷ್ಟನ್ನೇ ವಿಭುಧವರಿಯರು ಸ್ವೀಕಾರ ಮಾಡಿ ಭಗವಚ್ಚಿತ್ತ ಅಂತ ಈ ಪ್ರಕಾರ, ಸ್ವಾಮಿ ಇದು ಯಾಕೆ ಹೀಗಾಯಿತು, ಗುರುದ್ರೋಹದಿಂದಲೇ ಹೀಗಾಗಿದೆ. ಅಂದರೆ ಒಮ್ಮೆ ನಾವು ಗುರುದ್ರೋಹವನ್ನು ಮಾಡಿದ್ವಿ ಅಂತಾದರೆ ಎಂತೆಂತಹ ಅನರ್ಥಗಳಲ್ಲ, ಒಂದು ಎರಡು ಅಲ್ಲ, ಅನರ್ಥಗಳ ಪರಂಪರೆಯೇ ನಮ್ಮನ್ನು ಅನುಸರಿಸಿ ಬಿಡ್ತದೆ ಅಂತ ಅರ್ಥ. ನೋಡಿ, ಹೆಂಡತಿ ಮಕ್ಕಳನ್ನು ಕಳೆದುಕೊಂಡ, ತಾನು ಅಪಹಾರ ಮಾಡಿದ ಆಭರಣಗಳು ಸುಟ್ಟು ಬೂದಿಗೆ ಆಯಿತು, ಮತ್ತೆ ಮರಳಿ ಒಪ್ಪಿಸಬೇಕು ಅಂತ ಅಂದುಕೊಂಡಿದ್ನಲ್ಲ ಅವನು. ನಾವೇನು ಅನ್ಕೊಂಡ್ಬಿಡ್ತೇವೆ, ಮತ್ತೆ ಮರಳಿ ಒಪ್ಪಿಸಿದ್ರಾಯ್ತು, ಏನೋ ಅಪರಾಧ ಮಾಡಿದ್ವಿ ಗೊತ್ತಿಲ್ಲದೇನೆ ಮರಳಿ ಇದನ್ನು ಒಪ್ಪಿಸಿಬಿಟ್ರಾಯ್ತು ಅಂತ ನಾವು ಅನ್ಕೊಂಡಿರ್ತೇವೆ. ಅದೂ ಕೂಡ ಸುಟ್ಟು ಬೂದಿ ಆಯ್ತು, ಮರಳಿ ಒಪ್ಪಿಸ್ತಕ್ಕಂಥ ಭಾಗ್ಯವೂ ಅವನಿಗಿಲ್ಲದಂತಾಯ್ತು. ಅದಕ್ಕೆ ಗುರುದ್ರೋಹ ಎಂದಿಗೂ ಕಟ್ಕೊಳ್ಬಾರ್ದು. ಸಾಮಾನ್ಯವಾಗಿ ಗುರುದ್ರೋಹವನ್ನೇ ಕಟ್ಕೋಬಾರದು ಅಂತಂದಬೇಕಾದರೆ ವಾದಿರಾಜರ ದ್ರೋಹವನ್ನು ಯಾರಾದರೂ ಕಟ್ಕೋತಾರಾ? ಬುದ್ಧಿವಂತರಾದವರು, ಪ್ರೇಕ್ಷಾವಂತರು ಯಾರೂ ಹಾಗೆ ಮಾಡಲ್ಲ. ಹೀಗೆ ಆ ವಿಭುಧವರಿಯ ತೀರ್ಥರು ಆಗಲಿ ನಿನ್ನ ಗುರುದ್ರೋಹವನ್ನು ಕೂಡ ನಾನು ಪರಿಹಾರ ಮಾಡ್ತೇನೆ ಅಂತ ಈ ಪ್ರಕಾರ ಅನುಗ್ರಹ ಮಾಡಿ ಕರುಣಾ ಸಮುದ್ರರು ಅವನಂದ ರಾಜ, ಇದಕ್ಕೆಲ್ಲ ಕಾರಣನಾಗಿರ್ತಕ್ಕಂಥವನ ರಾಮಕೃಷ್ಣಯ್ಯ, ಅವನನ್ನು ಕರೆಸಿ ಶಿಕ್ಷೆ ಕೊಡ್ತೇವೆ ಅಂತಂದರು. ವಿಭುಧವರಿಯರಂತಾರೆ, ಯಾವ ಕಾರಣಕ್ಕೂ ಹಾಗೆ ಮಾಡಬೇಡಿ, ಅವನು ಬ್ರಾಹ್ಮಣ. ನೋಡಿ, ಬ್ರಾಹ್ಮಣ ಅನ್ನತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಎಲ್ಲರೂ ಅದಕ್ಕೆ ಗೌರವ ಕೊಡಲೇಬೇಕು. ಯಾವುದೇ ಆಗಿರಲಿ, ಬ್ರಾಹ್ಮಣ ಅಂತಾದರೆ ಅವನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ವಿಭೂತಿ ರೂಪ ಇರ್ತದ, ಆದ್ದರಿಂದ ಅವನು ಅಯೋಗ್ಯನೇ. ಆದರೆ ಬ್ರಾಹ್ಮಣನಾದ್ದರಿಂದ ಅವನಿಗೆ ಶಿಕ್ಷೆ ಕೊಡಬಾರದು ಅಂತನ್ನುವ ಉದಾರವಾದ ಮನೋಭಾವನೆ. ಹೀಗಿರುವಾಗ ಮತ್ತೆ ಹೇಗೆ ಅವನಿಗೆ ಶಿಕ್ಷೆ ಹೇಗೆ ಅಂತಂದಾಗ ವಿಭುಧವರಿಯರಂತಾರೆ, ಯೋಚನೆ ಮಾಡಬೇಡಿ, ಅವನು ಮಾಡಿದ ಅಪರಾಧಕ್ಕೆ ಅವನೇ ಶಿಕ್ಷೆಯನ್ನು ಅನುಭವಿಸ್ತಾನೆ. ಮಾನಭಂಗ ಆಯಿತು, ಕೊನೆಗೆ ಅವನಿಗೆ ಆಗಬಾರದ್ದಾಗಿ ತಾನು ಸಾವಿಗೆ ಈಡಾದ. ಈ ಎಲ್ಲ ಕಥೆಯನ್ನು ವಾದಿರಾಜರು ತಸ್ಯ ಮಾನಭಂಗ ಸಮಯೇ ಮರಣೇ ನಿಶ್ಚಯಂ ಚಕ್ರುಹು ಅಂತನ್ನುವುದನ್ನು ಮುಂಚೆಯೇನೇ ಈ ಥರದ ಕಥೆಗಳೆಲ್ಲ ಆಗುತ್ತದೆ. ಮಠಿಗೆ ಆಭರಣಗಳು ಹೋಗುತ್ತದೆ. ಲೋಕೆ ಪವೈದಿಕ ಸಭೆ ಯಾಸ್ಯತ್ಯಾಭರಣಂ ಧನಂ ಅನ್ನುವ ಇದನ್ನು ಹೇಳುವುದೇ ಮಮೋದ್ಯಮಂ ಅಂತಾರೆ ವಾದಿರಾಜರು. ಈ ತರಹದ ಕಥೆಗಳನ್ನು ಹೇಳುವುದೇ ನನ್ನ ಉದ್ಯೋಗ. ಅಂದರೆ ಈ ತರಹದ ನಿದರ್ಶನ ಕಥೆಗಳನ್ನು ಪ್ರಸ್ತುತಪಡಿಸಿ ವೃಂದಾವನಾಖ್ಯಾನದ ಪ್ರಾಮಾಣ್ಯ ನಿಶ್ಚಯವನ್ನು ತಂದುಕೊಡ್ತಕ್ಕಂಥದ್ದೇ ನನ್ನ ಒಂದು ಉದ್ಯಮ ಅಂತ ಈ ಪ್ರಕಾರವಾಗಿ ರಾಜರು ತೋರಿಸಿಕೊಟ್ಟಿರ್ತಕ್ಕಂತಹವರಾಗಿದ್ದಾರೆ. ಇದು ಒಂದು ಕಥಾನಕ. ಇದರಂತೆ ಅನೇಕ ನಿದರ್ಶನಗಳನ್ನು ನಾವು ನೋಡುವವರಿದ್ದೇವೆ. ವೃಂದಾವನಾಖ್ಯಾನವನ್ನು ಕೇಳುವಾಗಲಾಗಲಿ, ನೋಡುವಾಗಲಾಗಲಿ, ಹೇಳುವಾಗಲಾಗಲಿ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು. ಒಂದು, ಇದು ಪುರಾಣಂ ಪಂಚಲಕ್ಷಣಂ ಅಂತ ವೃಂದಾವನಾಖ್ಯಾನ. ಒಂದು ಪುರಾಣ ಅಂತ ಆದರೆ ಅದು ಭಾಗವತಕ್ಕೆ 10 ಲಕ್ಷಣಗಳು, ಒಂದು ಪುರಾಣ ಅಂತ ಆದರೆ 5 ಲಕ್ಷಣಗಳು ಇರಬೇಕು ಅಂತ. ಅದರಲ್ಲಿ ಒಂದು ಲಕ್ಷಣ ಏನು ಅಂತಂದರೆ, ಈ ಕಥೆಗಳೊಳಗೆ ಕಥೆ ಬರ್ತದೆ ಪುರಾಣದಲ್ಲಿ. ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದರೆ, ಭಾಗವತದ 7ಮ ಸ್ಕಂದದಲ್ಲಿ
ಅದು ಸೂತ ಶೌನಕರ ಸಂವಾದ. ಅದರಲ್ಲಿ ಮತ್ತೇನು ಪರೀಕ್ಷಿನ್ ಮಹಾರಾಜ ಮತ್ತು ಯಾವ ಶುಕಾಚಾರ್ಯರ ಸಂವಾದ. ಅದರೊಳಗೆ ಮತ್ತೆ ಸಪ್ತಮಸ್ಕಂದದ ಕಥೆಯಲ್ಲಿ ನಾರದರು ಮತ್ತು ಧರ್ಮರಾಜನ ಸಂವಾದ. ಅದರೊಳಗಡೆ ಹಿರಣ್ಯಕಶ್ಯಪು ಹಿರಣ್ಯಾಕ್ಷನ ಹೆಂಡತಿಯಾಗಿರತಕ್ಕಂಥ ಋಷದ್ಭಾನುವಿಗೆ ಸಮಾಧಾನ ಮಾಡತಕ್ಕಂತಹ ಸಂವಾದ. ಅದರೊಳಗೆ ಮತ್ತೆ ಯಮಧರ್ಮರಾಜ ಚಿಕ್ಕ ಬಾಲಕನಾಗಿ ಒಬ್ಬ ರಾಜನ ಕಥೆಯನ್ನು ಹೇಳ್ತಕ್ಕಂಥ ಸಂವಾದ. ಎಷ್ಟು ಕಥೆ ಇದೆ ನೋಡಿದ್ರೆ, ಈಗ ಒಂದು ಸಪ್ತಮಸ್ಕಂದದ ಪ್ರಾರಂಭಿಕ ಹಂತದಲ್ಲಿ ಕಥೆಯೊಳಗೆ 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 ಕಥೆ ಹೇಗೆ ಪುರಾಣಕ್ಕೆ ಇರುತ್ತದೋ ಹಾಗೆ ವೃಂದಾವನಾಖ್ಯಾನದಲ್ಲೂ ಆ ತರಹದ ಭಾಗಗಳಿದೆ. ಆದ್ದರಿಂದ ಇದನ್ನು ನಾವು ಕೇಳುವಾಗ ಬಹಳ ಬಹಳ ಏಕಾಗ್ರಚಿತ್ತತೆಯಿಂದ ಈಗ ಮುಂದೆ ಹೇಳುವ ಕಥಾನಕವನ್ನು ಶ್ರವಣ ಮಾಡಿದರೆ ಮಾತ್ರ ನಮ್ಮ ತಲೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಅಂತನ್ನುವುದನ್ನು ಪೀಠಿಕೆಯಲ್ಲಿ ಹಾಕ್ತಾ, ನನಗೂ ಅಷ್ಟೇ ಕನ್ಫ್ಯೂಸ್ ಆಗಿಬಿಡ್ತದೆ. ಆದ್ದರಿಂದ ಆದಷ್ಟು ಇದನ್ನು ಏಕಾಗ್ರಚಿತ್ತತೆಯಿಂದ ಆ ಗುರುಗಳ ಅನುಗ್ರಹ ಬಲದಿಂದ ಹೇಳುವುದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಿದರ್ಶನ ಭಾಗವೇ ಅಷ್ಟು ಕ್ಲಿಷ್ಟಕರವಾದದ್ದು. ವಾದಿರಾಜರ ಗ್ರಂಥ ಬಹಳ ಸುಲಭವಾಗಿ ಅರ್ಥವಾಗತಕ್ಕಂಥದ್ದು ಅಲ್ಲ, ಅವರ ಅನುಗ್ರಹ ವಿಶೇಷದಿಂದ ಮಾತ್ರ ಸಾಧ್ಯ ಅಂತ ಮತ್ತೆ ನಿರೂಪಣೆ ಮಾಡ್ತಾ, ವಾದಿರಾಜಾಖ್ಯ ಯತಿನ ವಾಗೀಶ ಕರಜೇನ ಚ ವೃಂದಾವನ ಗತೇನೈವ ಬ್ರಾಹ್ಮಣ ಸ್ವಾಪ್ನಮೂರ್ತಿನ ಅಂತ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಮಾತು. ಇದರ ತಾತ್ಪರ್ಯ, ಈ ವೃಂದಾವನಾಖ್ಯಾನವನ್ನು ರಚನೆ ಮಾಡಿರತಕ್ಕಂತಹ ವಾದಿರಾಜ ಪ್ರಭುಗಳು ವಾಗೀಶ ತೀರ್ಥರ ಕರಕಮಲ ಸಂಜಾತರು, ಬ್ರಾಹ್ಮಣ ಸ್ವಾಪ್ನಮೂರ್ತಿನ ಅಂತ ಹೇಳಿದರು. ಇದರ ತಾತ್ಪರ್ಯ ಏನು ಅಂತಂದರೆ, ನೃಪನಿಗೆ, ಒಬ್ಬ ರಾಜನಿಗೆ, ಒಬ್ಬ ಮಹಾರಾಜನಿಗೆ ಬ್ರಾಹ್ಮಣನಿಗೆ ಉಪದೇಶ ಮಾಡಿರತಕ್ಕಂತಹ ವಾದಿರಾಜರ ಅನುಗ್ರಹದಿಂದ ಶುಭಸೂಚಕವಾದ ಒಂದು ಸ್ವಪ್ನವಾಗುತ್ತದೆ ಅಂತ ತಾತ್ಪರ್ಯ. ಅದು ಯಾವ ಸ್ವಪ್ನ, ರಾಜ ಯಾರು, ಮಹಾರಾಜ ಯಾರು ಅಂತ ಒಂದು ಈಗ ಪ್ರಶ್ನೆ, ಜಿಜ್ಞಾಸೆ. ನೋಡಿ, ಕೊಚ್ಚಿ ಅಂತ ಒಂದು ಊರು, ಕೇರಳದಲ್ಲಿರ್ತಕ್ಕಂತಹ ಕೊಚ್ಚಿ ಅಂತ ಒಂದು ಪ್ರದೇಶ, ಬಹಳ ಪ್ರಸಿದ್ಧವಾದದ್ದು. ಅಲ್ಲಿ ತ್ರಿಪುಣಿತುರ ಅಂತ ಒಂದು ಉಪಪ್ರದೇಶವಿದೆ. ಆ ತ್ರಿಪುಣಿತುರದ ಕ್ಷೇತ್ರದಲ್ಲಿ ಮಹಾಪ್ರಸಿದ್ಧವಾದ, ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಅದು. ತಾವೆಲ್ಲ ಬಿಡುವಾದಾಗ ಒಮ್ಮೆ ಕೇರಳಕ್ಕೇನಾದರೂ ಹೋದರೆ ತ್ರಿಪುಣಿತುರ ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು. ಬಹಳ ಪ್ರಸಿದ್ಧವಾದದ್ದು, ಪರಮ ಪವಿತ್ರವಾದ ಜಾಗ. ಅಲ್ಲಿ ಪೂರ್ಣತ್ರಯೀನಾಥ ಅಂತ ಒಂದು ದೇವಸ್ಥಾನ, ಪೂರ್ಣತ್ರಯೀಶ ಅಂತ ಅವನನ್ನು ಕರೀತಾರೆ. ಅವನು ಸಂತಾನ ಗೋಪಾಲಕೃಷ್ಣ ಅಂತ, ಅರ್ಜುನನಿಂದ ಪ್ರತಿಷ್ಠೆ ಆಗಿರತಕ್ಕಂತಹ ವಿಶಿಷ್ಟವಾದ ಪ್ರತಿಮೆ ಪೂರ್ಣತ್ರಯೀನಾಥ. ಶೇಷದೇವರ ಮೇಲೆ ಕುಳಿತುಕೊಂಡಿರತಕ್ಕಂತಹ ದಿವ್ಯಾದ್ಭುತವಾದ ಮಂಗಳ ಸ್ವರೂಪ. ಆ ಪೂರ್ಣತ್ರಯೀನಾಥನನ್ನ ಆರಾಧಕರು ಈ ಕೊಚ್ಚಿ ಕೇರಳದ ರಾಜವಂಶೀಕರು. ಅದರಲ್ಲಿ 3 ಜನ ರಾಜರು ಪ್ರಸಕ್ತರಾಗಿದ್ದಾರೆ. ವೃಂದಾವನಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಷಯಕವಾಗಿ 3 ಜನ ರಾಜರು ಪ್ರಸಕ್ತರಾಗಿದ್ದಾರೆ. ಮೊದಲನೆಯವರು ರಾಮವರ್ಮ ರಾಜ, ಎರಡನೆಯವನು ಕೂಡ ರಾಮವರ್ಮ ರಾಜ, ಮೂರನೆಯವನು ಕೇರಳವರ್ಮ ರಾಜ ಅಂತ 3 ಜನ. ನಾವು ಈ ರಾಜರನ್ನ ಡಿಫರೆನ್ಶಿಯೇಟ್ ಮಾಡಿಕೊಳ್ಳೋದು ಹೇಗೆ ಅಂತಂದ್ರೆ, ಅವರ ಕಾಲದ ಅನುಗುಣವಾಗಿ. ವೃಂದಾವನಾಖ್ಯಾನಕ್ಕೆ ಏನು ಸಂಬಂಧ ಅಂತ ಬರುತ್ತೆ, ಅಲ್ಲಿಗೆ ವಿಷಯವನ್ನ ಪ್ರಸ್ತುತಪಡಿಸ್ತೇನೆ. ಮೊದಲು ಅದರ ಪೀಠಿಕೆ ಅಂತ ತಿಳಿದುಕೊಳ್ಳೋಣ. ವೃಂದಾವನಾಖ್ಯಾನದಲ್ಲಿ ಈಗಾಗಲೇ ಹೇಳಿದರು, ಯಾರೋ ಒಬ್ಬ ರಾಜನಿಗೆ ನನ್ನ ಅನುಗ್ರಹದಿಂದ ಶುಭಸೂಚಕವಾದ ಒಂದು ಸ್ವಪ್ನವಾಗುತ್ತದೆ ಅಥವಾ ಒಮ್ಮೆ ಯಕ್ಷಗಾನವನ್ನು ನೋಡ್ತಾ ಇದ್ದ. ಯಕ್ಷಗಾನ ನೋಡ್ತಾರಲ್ಲ, ಯಕ್ಷಗಾನವನ್ನು ವೀಕ್ಷಣೆ ಮಾಡ್ತಾ ಇದ್ದ. ಆ ಯಕ್ಷಗಾನದಲ್ಲಿ ಉಡುಪಿ ಕ್ಷೇತ್ರದ ಅಷ್ಟಮಠಗಳ ಪರಿಚಯದ ಒಂದು ಸೀನ್ ಬಂತು. ಅವನಿಗೇನು ಗೊತ್ತಿಲ್ಲ, ಅದು ಅವನಿಗೇನು ಪರಿಚಯವೇ ಇಲ್ಲ ಆ ರಾಜನಿಗೆ. ಅವರು ಶುದ್ಧ ಶಾಂಕರ ಮತದ ಅನುಯಾಯಿಗಳು, ಶಂಕರಾಚಾರ್ಯರ ಮತದ ಅನುಯಾಯಿಗಳು. ಅವ್ರಿಗೆ ಏನೂ ಗೊತ್ತಿಲ್ಲ. ಉಡುಪಿಯ ಅಷ್ಟಮಠದ ಒಂದು ಚಿತ್ರಣ ಬಂತು ಆ ಯಕ್ಷಗಾನದಲ್ಲಿ. ಪ್ರಭಾವಿತನಾದ, ಬಹಳ ಪ್ರಭಾವಿತನಾಗಿ ಏನೋ ಒಂದು ವಿಶೇಷತೆ ಇದೆ ಇಲ್ಲಿ ಅಂತ ಅಷ್ಟೇ ತಿಳ್ಕೊಂಡ ಅವನು. ಮತ್ತು ಸ್ವಲ್ಪ ದಿನಗಳ ನಂತರ ಪೂರ್ಣತ್ರಯೀನಾಥನನ್ನ ಅಂದ್ರೆ ಕೃಷ್ಣನನ್ನ ಸೇವೆ ಮಾಡಿದ. ಯಾತಕ್ಕೆ ಸೇವೆ ಮಾಡಿದ? ತದಾ ಕೊಚ್ಚಿ ಮಹೀಪಾಲ ಸರ್ವತಂತ್ರ ವಿಶಾರದ ಭೇಜೆ ಪೂರ್ಣತ್ರಯೀನಾಥಂ ಮೋಕ್ಷ ಮಾರ್ಗ ವಿವತ್ಸಯ. ನನಗೆ ಮೋಕ್ಷ ಮಾರ್ಗ ಎಂಥದ್ದು ಅಂತ ತಿಳಿಯಬೇಕು ಅಂತ ಪೂರ್ಣತ್ರಯೀನಾಥನನ್ನ ಸೇವೆ ಮಾಡಿದ. ತದ್ಭಕ್ತಿ ಸಾರ ಸಂತುಷ್ಟೋ ಹರಿಹಿ ಸ್ವಪ್ನೇ ಅವದತ್ ಪ್ರಭುಂ. ಆತನ ಸ್ವಪ್ನದಲ್ಲಿ ಭಗವಂತ ಕಾಣಿಸಿಕೊಂಡ. ವಾದಿರಾಜರು ಹೇಳಿದರು, ಒಬ್ಬ ನೃಪನಿಗೆ ಶುಭಸೂಚಕವಾದ ಸ್ವಪ್ನವಾಗತ್ತೆ. ಸ್ವಪ್ನದಲ್ಲಿ ಭಗವಂತ ಕಾಣಿಸಿಕೊಂಡ. ಹೇಳ್ತಾನೆ, ವಾದಿರಾಜೋಕ್ತ ಪದ್ಧತ್ಯ ಭಜನ್ಮಾ ಮುಕ್ತಿಮೇಶ್ಯಸಿ. ಎಲೈ ರಾಜ,
ನಿನಗೆ ನಿಜವಾಗಲೂ ಮೋಕ್ಷ ಆಗಬೇಕು ಅಂತನ್ನುವ ಬಯಕೆ ಇದ್ದರೆ ವಾದಿರಾಜೋಕ್ತ ಪದ್ಧತಿಗೆ ಅನುಸರಿಸು, ಅಂದರೆ ನಿನಗೆ ಮೋಕ್ಷವಾಗುತ್ತದೆ ಅಂತ ಉಪದೇಶ ಮಾಡಿದ. ಅವನಿಗೆ ಆಶ್ಚರ್ಯ, ವಾದಿರಾಜರು ಯಾರು, ಅದೇನೋ ಎಲ್ಲಿಂದ ಹುಡುಕಬೇಕು ನಾನು ಹಾಗೆ ಅಂತ. ಇತಿ ಸ್ವಾಪ್ನವತ ಶ್ರುತ್ವ ಭೂಪಾಲೋ ವಿಸ್ಮಿತೋ ಭೃಶಂ, ಆಶ್ಚರ್ಯ ಆಯ್ತವನಿಗೆ. ಭಟಾನ್ ಸಂಪ್ರೇಷಯಾಮಾಸ ಗುರುರಾಜ ಮಠಂ ಪ್ರತಿ, ಸೋದೆ ಮಠ ಅಂತಿದೆಯಂತೆ ಉಡುಪಿಯಲ್ಲಿ, ಅಲ್ಲಿಗೆ ಹೋಗಿ ನೋಡ್ಕೊಂಬನ್ನಿ ಅಂತ ಭಟರನ್ನು ಕಳಿಸಿ ಗುರುಗಳಿಗೆ ನಿವೇದನೆಯನ್ನು ಮಾಡಿ, ಆಗಿನ ಕಾಲದಲ್ಲಿ ವಿಶ್ವೇಶತೀರ್ಥರು ಅಂತ ಶ್ರೇಷ್ಠ ಜ್ಞಾನಿಗಳು ಇದ್ದಿರತಕ್ಕಂತಹ ಕಾಲ ಅದು. ವಿಶ್ವೇಶತೀರ್ಥರನ್ನ ಬರಮಾಡಿಸಿಕೊಂಡ ಆಹ್ವಾನ ಕೊಟ್ಟ. ವಿಶ್ವೇಶತೀರ್ಥರು ಅವರ ಒಂದು ಆಹ್ವಾನದ ಮೇರೆಗೆ ಕೊಚ್ಚಿ ಕ್ಷೇತ್ರಕ್ಕೆ ಬಂದರು. ಮುದ್ರಾಂಕನವನ್ನು ಮಾಡಿ, ತಪ್ತಮುದ್ರಾಧಾರಣೆ ಮಾಡಿ, ಅಂದರೆ ಇಡೀ ಕೊಚ್ಚಿ ಅರಮನೆಯಲ್ಲಿ ಅಲ್ಲಿಯವರೆಗೂ ಇರತಕ್ಕಂತಹ ಆ ಶಾಂಕರ ಮತಾನುಯಾಯಿಗಳು ಅವತ್ತಿನಿಂದ ಕೇವಲ ವಿಶ್ವೇಶತೀರ್ಥರಿಂದ, ಸೋದಾಮಠದ ವಿಶ್ವೇಶತೀರ್ಥರಿಂದ ತಪ್ತಮುದ್ರಾಂಕನೆಯನ್ನು ಮಾಡಿಸಿಕೊಂಡು ಮಾಧ್ವನಾದ ಆ ವ್ಯಕ್ತಿ. ಇದನ್ನು ರಾಜರು ಹೇಳಿದ್ರು, ಮುಂದೆ ಹೀಗಾಗುತ್ತದಪ್ಪ, ಒಬ್ಬ ರಾಜನಿಗೆ ಹೀಗಾಗುತ್ತದೆ ಅಂತ. ಆ ರಾಜ ಯಾರು ಗೊತ್ತೇನು? ರಾಮವರ್ಮ ಅಂತ ಅವನ ಹೆಸರು. ಅವನ ಡೇಟ್ 1805ರಿಂದ 1809. ಅವನಿಗೆ ವಯಸ್ಸಿನಲ್ಲಿ ಹಿರಿಯನಾದ ಇನ್ನೊಬ್ಬ ರಾಜ ಇದ್ದ. ವಯಸ್ಸಿನಿಂದ ಕಿರಿಯ, ಆದರೆ ಆಡಳಿತದಲ್ಲಿ ರಾಜ ಅವನು. ಅವನ ಹೆಸರು ಶಕ್ತಾಂತಂಪುರಾನ್, ಅವನ ಹೆಸರು ರಾಮವರ್ಮನೇ. ಆದರೆ ಕೇರಳದಲ್ಲಿ ಅವನಿಗೊಂದು ವಿಶೇಷವಾದ ವಿಶೇಷಣ ಇತ್ತು, ಶಕ್ತಾಂತಂಪುರಾನ್. ತಂಪುರಾನ್ ಅಂದ್ರೆ ರಾಜ ಮಲಯಾಳಿಯಲ್ಲಿ, ಶಕ್ತಾನ್ ಅಂದ್ರೆ ಶಕ್ತಿವಂತ, ಶಕ್ತಿವಂತನಾದ ರಾಜ ಅಂತ ಅವನಿಗೊಂದು ವಿಶೇಷಣ. ಆಯ್ತಾ? ಅವನ ಕಾಲ 1780ರಿಂದ 1805 ಅಂತ ಈ ಆಸುಪಾಸಿನಲ್ಲಿ ಇದ್ದಿರತಕ್ಕಂತಹ ವ್ಯಕ್ತಿ. ಅವನು ವಾಸ್ತವಿಕವಾಗಿ ರಾಮವರ್ಮ ರಾಜನಿಗಿಂತಲೂ ವಯಸ್ಸಿನಲ್ಲಿ ಕಿರಿಯ, ಆದರೆ ಅವನು ಬಹಳ ದಕ್ಷನಾದವನು. ಆದ್ದರಿಂದ ಅವನಿಗೆ ರಾಜ ಪದವಿ ಕೊಟ್ಟಿದ್ರು, ಇವನು ಕೊಟ್ಟಿರಲಿಲ್ಲ. ಇವನೇನು ಮಾಡಿದ, ಈ ಇಬ್ಬರ ಒಂದು ಕಾಲಘಟ್ಟದಲ್ಲಿ ಇಬ್ಬರು ರಾಜರಿದ್ದರಲ್ಲ, ಈ ಇಬ್ಬರು ರಾಜರ ಕಾಲಘಟ್ಟದಲ್ಲಿ ಅಹಂ ಪ್ರೇರಗಿತ ಪೂರ್ವರಾಜಾನಂ ಶೇಷಮೇವಚ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ ವೃಂದಾವನಾಖ್ಯಾನದಲ್ಲಿ. ಅದರ ತಾತ್ಪರ್ಯ, ಶೇಷಾಚಾರ್ಯರಿಗೆ ಮತ್ತು ಆತನ ರಾಜನಾಗಿರತಕ್ಕಂತಹ ರಾಮವರ್ಮ ರಾಜ ಈ ವಿಶ್ವೇಶತೀರ್ಥರಿಂದ ಮಾಧ್ವ ದೀಕ್ಷೆಯನ್ನು ಸ್ವೀಕಾರ ಮಾಡಿದನಲ್ಲ, ಈ ಇಬ್ಬರು ವ್ಯಕ್ತಿಗಳಿಗೆ ನಾನೇ ಪ್ರೇರಣೆ ಮಾಡಿಸಿ ನಾನೇ ದಾನ ಮಾಡಿಕೊಂಡೆ. ಇದರ ತಾತ್ಪರ್ಯ ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಬರ್ತದೆ, ಪೂಜ್ಯ ಪೂಜಕ ನಾಹ ನಿರ್ಭೀತ. ಪೂಜೆ ಮಾಡುವವನು ಅವನೇ, ಪೂಜೆ ಮಾಡಿಸಿಕೊಳ್ಳುವವನು ಅವನೇ. ಹಾಗೆ ವಾಜರಾಜರು ಹೇಳ್ತಾರೆ, ದಾನ ಮಾಡಿಸುವವನೂ ನಾನೇ, ದಾನ ತೆಗೆದುಕೊಳ್ಳುವವನೂ ನಾನೇ. ಆದ್ದರಿಂದ ಶೇಷಾಚಾರ್ಯರು ಅಂದ್ರೆ ಯಾರು? ಇವರು ದಿವಾನರು, ಮಂತ್ರಿ ಆ ಕಾಲದಲ್ಲಿ. ಇದು ಕಾಲ್ಪನಿಕ ಕಥೆ ಅಲ್ಲ, ಮತ್ತಿದು ವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರೆ. ಅದು ಯಾವುದೋ ಒಂದು ಪಾತ್ರ ಅನ್ಕೋಬಾರದು. ಇವತ್ತಿಗೂ ಇತಿಹಾಸದಲ್ಲಿ ಅವನ ಹೆಸರು ದಿವಾನ್ ಶೇಷಗಿರಿ ರಾಯ ಅಂತ ಇದೆ. ನಾನು ಓದ್ತೇನೆ ಮುಂದೆ ಅದನ್ನು. ಆ ದಿವಾನ್ ಶೇಷಗಿರಿ ರಾಯರು ಅಲ್ಲಿಯ ಮಂತ್ರಿಗಳು. ಆ ಅಂದ್ರೆ ಮುಂದೆ ಇಂಥ ವ್ಯಕ್ತಿ ಬರ್ತಾನೆ ಅಂತ ರಾಜರು ಬರೆದಿದ್ದಾರೆ. ಇದನ್ನು ಸ್ವಲ್ಪ ಕಲ್ಪನೆ ಮಾಡ್ಕೋಬೇಕು, ನಾವು ತಲೆಯಲ್ಲಿ ಇಟ್ಕೋಬೇಕು. ಮುಂದೆ ಇಂತಿಂಥ ಘಟನೆಗಳಾಗತ್ತೆ ಅಂತ ರಾಜರು ಬರೆದಿದ್ದಿದ್ದಲ್ಲ. ದಿವಾನ್ ಶೇಷಗಿರಿ ರಾಯರು ಮತ್ತು ರಾಮವರ್ಮ ರಾಜನಿಗೆ ನಾನೇ ಪ್ರೇರಣೆ ಮಾಡಿ ನಾನೇ ಭೂದಾನವನ್ನು ಮಾಡಿಸಿಕೊಂಡೆ. ಯಾವುದದು? ಅದು ಸಂಪೇಸರು ಅಂತ ಒಂದು ಊರು. ಅದರ ಲಕ್ಷಣ ಏನು? ಮಧ್ಯಸ್ಥಂ ಶೈವ ಮುದ್ರಾಂಕಿತಂ ಗ್ರಾಮ ಮಧ್ಯಸ್ಥಂ ವಾಮನೇರಿತಂ. ಶೈವ ಮುದ್ರಾಂಕಿತವಾಗಿರತಕ್ಕಂತಹ ವಾಮನದೇವರಿಂದ ದೃಷ್ಟಿ ಇಡಲ್ಪಟ್ಟಿರ್ತಕ್ಕಂಥ ಒಂದು ಗ್ರಾಮ ಅದು. ಕೇರಳದಲ್ಲಿ ನಾವು ನೋಡಿದಾಗ ಸಂಪೇಸರು ಅಂತ, ತ್ರಿಕಾಕರ ಅಂತ ಅದರ ಹೆಸರು. ಇವತ್ತಿಗೂ ತ್ರಿಕಾಕರ ಅಂತ ಅದರ ಹೆಸರು. ಅಲ್ಲಿ ವಾಮನದೇವರ ದೇವಸ್ಥಾನ, ರುದ್ರದೇವರ ದೇವಸ್ಥಾನವೂ ಇರತಕ್ಕಂಥದ್ದಾಗಿದೆ. ಇದು ಈ ಕೊಚ್ಚಿ ಅರಮನೆಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ಗ್ರಾಮ. ಕೇದಾರ ಗ್ರಾಮ ಅಂತಲೂ ಕೂಡ ರಾಜರು ಕರೀತಾರೆ. ಯಾಕೆಂದ್ರೆ ಅಲ್ಲಿ ಪ್ಯಾಡಿ ಫೀಲ್ಡ್ಸ್, ಭತ್ತವನ್ನು ಬೆಳೀತಕ್ಕಂಥ ಜಾಗ ಅದು ಕೇದಾರ ಅಂತ. ಕೇದಾರ ಕಾಖ್ಯಂ ಗ್ರಾಮಂ ಅಂತಲೂ ಕೂಡ ರಾಜರು ಒಂದು ಕಡೆ ಹೇಳಿದ್ದಾರೆ. ಅದನ್ನು ದಾನ ಮಾಡಿಸಿಕೊಂಡೆ ಅಂತ ರಾಜರು ಹೇಳಿದರು. ಯಾರು? ಇವನಿಗಿನ್ನೂ ರಾಜ ಪದವಿಯ ಒಂದು ಸಿಂಹಾಸನ ಏರ್ತಕ್ಕಂಥ ಯೋಗ್ಯತೆ ಇನ್ನೂ ಬಂದಿಲ್ಲ ಇವನಿಗೆ. ಆದರೆ ಇವನು ವಂಶಪಾರಂಪರ್ಯವಾಗಿ ರಾಜನೇ. ಆದ್ದರಿಂದ ಆ ದಾನ ಮಾಡತಕ್ಕಂಥ ಅಧಿಕಾರ ಇತ್ತು, ದಾನ ಮಾಡಿದ. ಆದರೆ ರಾಜ ಪದವಿಯಲ್ಲಿ ಯಾರಿದ್ರು? ಶಕ್ತಾಂತಂಪುರಾನಿದ್ದ. ರಾಜರು ಹೇಳಿದರು,
ಹಿಂದಿನ ರಾಜ ಅಂದ್ರೆ ಯಾರು, ಸಕ್ತಾಂತಂಪುರಾನ್ ಅನ್ನುವ ರಾಜ ಈ ರಾಮವರ್ಮ ರಾಜ ದಾನ ಕೊಟ್ಟಿರ್ತಕ್ಕಂತಹ ವೃಂದಾವನಾಚಾರ್ಯರನ್ನ ಕರೆಸಿ ದಾನ ಕೊಟ್ಟನಲ್ಲ, ಈ ದಾನ ಕೊಟ್ಟಿದ್ದರಿಂದ ವಿಪ್ರನಿಗೆ ದಾನ ಕೊಟ್ಟಿರ್ತಕ್ಕಂತಹ ಜಾಗದ ಮೇಲೆ ಕಣ್ಣು ಹಾಕಿದ. ಕಣ್ಣು ಹಾಕಿ ಶನೈರ್ಮದ್ರೋಹತೋ ನಾಕಾಚ್ಯುತ ಕೀನಾಶಲೋಕಿತಾಂ ಯಾತಿ ತತ್ರಾನೇಕ ಯಾತನಾಯಂ ನಾರಕಿವಿಸ್ಸಹ ಯಹತಸ್ಯ ಸುತ್ರಾಮ ಲೋಕಸಂತ್ರಸ್ತೋ ಯಾತಿ ಸಾವಿತ್ರಮೇವ ಸುಕ್ಷೇತ್ರ ಮದತಾಂ ಪುತ್ರ ತತ್ರ ದೃಷ್ಟಿಂ ಕರೋತಿ ಯಹ. ಅದರ ಮೇಲೆ ಕಣ್ಣು ಹಾಕಿ ವೃಂದಾವನಾಚಾರ್ಯಗೆ ಕೊಟ್ಟ ಜಾಗವನ್ನ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವ ಅವನು ಮಹಾ ದುಷ್ಟ ಸ್ವಭಾವದವನು ಅಲ್ಲ. ಅವನೇ ಯಾಕೆ ದುಷ್ಟ ಸ್ವಭಾವದವನು? ಈ ದುಷ್ಟ ಸ್ವಭಾವ ಅಂತ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು? ಏನು ರಾಜರಲ್ಲಿ ಆಖ್ಯಾನದಲ್ಲಿ ಹೇಳಿರೋ ಆ ವ್ಯಕ್ತಿ ಸಕ್ತಾಂತಂಪುರಾನ್ ಅಂತ ನೀವೇನೋ ಸೂಚಿಸಿಬಿಟ್ರಿ. ಆದ್ರೆ ಒಂದು ದುಷ್ಟ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಿ? ಏನು ವೃಂದಾವನಾಚಾರ್ಯರು ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಅಪಹಾರ ಮಾಡಿದ ತಕ್ಷಣ ಅವನು ದುಷ್ಟ ಅಂತ ಪೂರ್ವವಾಗಿ ಬಿಡುತ್ತಾ? ಇಲ್ಲ, ಇತಿಹಾಸದಲ್ಲಿ ಅವನ ದುಷ್ಟತನದ ಬಗ್ಗೆ ಕೆಲವು ನಿದರ್ಶನಗಳಿದೆ. ಏನು ಗೊತ್ತಾ? ಈ ಸಕ್ತಾಂತಂಪುರಾನ್ ಒಮ್ಮೆ ವಡಕ್ಕುನಾಥ ದೇವಸ್ಥಾನ ಅಂತ ಒಂದಿದೆ ಕೇರಳದಲ್ಲಿ, ಬಹಳ ಪ್ರಸಿದ್ಧವಾದದ್ದು, ಶಂಕರಾಚಾರ್ಯರ ಅವತಾರಕ್ಕೆ ಕಾರಣವಾದದ್ದು ಅಂತ ಅವರ ದಾಖಲೆಯಲ್ಲೆಲ್ಲ ಬರುತ್ತೆ. ಅದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ಆ ವಡಕ್ಕುನಾಥನ ದೇವಸ್ಥಾನದ ಬಗ್ಗೆಯೂ ಆಖ್ಯಾನದಲ್ಲಿದೆ 10ನೇ ಅಧ್ಯಾಯದಲ್ಲಿ. ಆಯ್ತಾ? ಅಂತಹ ವಡಕ್ಕುನಾಥ ದೇವಸ್ಥಾನಕ್ಕೆ ಸಕ್ತಾಂತಂಪುರಾನ್ ಹೋಗಿ ಒಮ್ಮೆ ಏನು ಮಾಡ್ತಾನೆ, ಆ ಸುತ್ತಲೂ ಕೂಡ ಈ ಹುಲ್ಲು ಬೆಳೆದಿರ್ತದೆ, ಗಿಡಗಳು. ಯಾರೋ ಸಕ್ತಾಂತಂಪುರಾನ್ ಅಲ್ಲಿಗೆ ಬರ್ತಾನೆ, ಕುದುರೆ ಏರಿಕೊಂಡು ಬರ್ತಾನೆ, ಖಡ್ಗ ತಗೊಂಡು. ಅಲ್ಲಿಯ ಅರ್ಚಕ ನನ್ನ ಮೇಲೆ ದೇವರು ಬಂದಿದೆ ಅಂತ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸಕ್ತಾಂತಂಪುರಾನ್, ಯಾಕೆ ಕುಣಿತಾ ಇದ್ದೀನಿ ನೀನು? ಇಲ್ಲ, ಇದೆಲ್ಲವೂ ಕೂಡ ಈ ಸುತ್ತಮುತ್ತಲಿನ ಜಾಗ ಎಲ್ಲವೂ ಕೂಡ ನಮ್ಮ ರುದ್ರದೇವರ ದಾಡಿ ಅಂತ ಇರತಕ್ಕಂಥದ್ದು ಗಡ್ಡ, ಇದನ್ನು ಯಾವ ಕಾರಣಕ್ಕೂ ಕತ್ತರಿಸಬಾರದು ಅಂತ ಪಾಪ ಅವನು ದೇವರು ಬಂದಿದೆ ಅಂತ ಹೇಳಿಕೊಂಡು ಪಾಪ ಕುಣದ. ಒಂದು ವೇಳೆ ನೀವು ಕತ್ತರಿಸೋದಾದರೆ ನನ್ನನ್ನು ಕತ್ತರಿಸಿ ಅಂತ ಸುಮ್ಮನೆ ಈ ಖಡ್ಗವನ್ನು ಹಿಡ್ಕೊಂಡ. ಹೀಗೆ ಯಾರೋ ಆ ಅರ್ಚಕ ಸಕ್ತಾಂತಂಪುರಾನ್ ಅಂದ, ನಿನ್ನ ಖಡ್ಗ ಚೂಪಾಗಿಲ್ಲ ಅಂತ ಕಾಣ್ತದೆ, ತಗೋ ನನ್ನ ಖಡ್ಗದ ರುಚಿ ತೋರಿಸ್ತೇನೆ ಅಂತ ರುಂಡವನ್ನೇ ಚೆಂಡಾಡಿಬಿಟ್ಟ. ಹೀಗೆ ಬ್ರಹ್ಮಹತ್ಯೆಯನ್ನು ಮಾಡಿದ ಪಾಪಿಯವನು ಸಕ್ತಾಂತಂಪುರಾನ್. 2ನೇ ನಿದರ್ಶನ, ಅವನೇನು ಮಾಡ್ದ, ಒಮ್ಮೆ ಹೀಗೆ ಈ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ತಿರುಮಲ ದೇವಸ್ವ ಅಂತ ಒಂದು ದೇವಸ್ಥಾನ ಇದೆ, ಅದರ ಮೇಲೆಲ್ಲ ಆಕ್ರಮಣ ಹಿಂಸೆ ಮಾಡಿದ ಅಂತ ಚರಿತ್ರೆಯಲ್ಲಿ ದಾಖಲಾಗಿದೆ. ಅಂತೂ ಬ್ರಾಹ್ಮಣರಿಗೆ ಕೊಟ್ಟ ಅನೇಕವಾಗಿರತಕ್ಕಂತಹ ಭೂಮಿಯನ್ನು ಅಪಹಾರ ಮಾಡುವುದು, ಅವರ ಮೇಲೆ ಆಕ್ರಮಣ ಮಾಡುವುದು, ಈ ತರಹದ ಪ್ರಸಂಗದಲ್ಲೇ ನಿರತನಾದವನವನು ಸಕ್ತಾಂತಂಪುರಾನ್. ಅಂತಹ ವ್ಯಕ್ತಿ ವೃಂದಾವನಾಚಾರ್ಯರಿಗೆ ಕೊಟ್ಟಿರತಕ್ಕಂತಹ ಜಾಗವನ್ನು ಕೂಡ ಅಪಹಾರ ಮಾಡ್ತಾನೆ ಅಂತ ಈ ಪ್ರಕಾರ ರಾಜರು ಹೇಳಿದಂತೆ ನಡೀತಕ್ಕಂಥದ್ದಾಯಿತು. ಇಷ್ಟು ನಡೀತಾ ರಾಜರು ಹೇಳ್ತಾರೆ, ವೃಂದಾವನಂ ಹರಂ ಸ್ವಸ್ಯೈವಾಕೃತಶ್ಚಿರ ಸಂಸ್ಥಿತಂ ರಕ್ತಚ್ಛರ್ದಮಪಿಹ್ಯತ್ರ ಕಾರಯಾಮಾಸ ವೀರ್ಯವಾನ್. ರಾಮಚಂದ್ರ ದೇವರು ಅವರನ್ನು ಸಂಹಾರ ಮಾಡಿಸ್ತಾರಪ್ಪ. ಸಕ್ತಾಂತಂಪುರನ್ನ ಒಂದು ದಿನ ಸಾಯ್ತಾನವನು. ಅವನು ಹೇಗೆ ಹುಟ್ಟಿದ ಗೊತ್ತಾ? ಹುಟ್ಟಿದ್ದು ಹೇಗೆ, ಸತ್ತಿದ್ದು ಹೇಗೆ ಅಂತ ಇತಿಹಾಸ ದಾಖಲು ಮಾಡುತ್ತೆ. ರಾಜರು ಹೇಳಿದ ಭವಿಷ್ಯಗಳನ್ನು ನಾವು ಕೇಳ್ತಾ ಇದ್ರೆ, ಅದರ ಘಟನೆಗಳು ಆದಂತೆ ನೋಡಿದರೆ ಮೈ ರೋಮಾಂಚನವಾಗುತ್ತದೆ. ಅವನು ಹುಟ್ಟಿದ್ದು ಕರ್ಕಾಟಕ ಮಾಸದ ಅಮಾವಾಸ್ಯೆಯ ಮಧ್ಯರಾತ್ರಿಯ ನಾಯಿ ಕೂಗುವ ಸಮಯದಲ್ಲಿ ದಾಖಲು ಮಾಡ್ತಾರೆ. ಅವನು ಪಾಪಿ. ಅವನು ಸತ್ತಿದ್ದು ಕೂಡ ರಕ್ತದ ಒಂದು ವಾಂತಿಯನ್ನು ಮಾಡಿಕೊಂಡು ಅವನ ಚರಿತ್ರೆ ನೋಡಿದ್ರೆ ಗೊತ್ತಾಗ್ತದೆ. ಮಲಯಾಳಿಯಲ್ಲಿ ಇದೆ ಪುಸ್ತಕ ಅದು. ಅವನ ಒಬ್ಬನ ಹೆಂಡತಿ ಮಾಡ್ಕೋತಾನೆ, ಅವಳು ಸತ್ತೋಗ್ತಾಳೆ. 2ನೇ ಹೆಂಡತಿಯನ್ನು ಮಾಡ್ಕೊಳ್ತಾನೆ, ಅವಳು ಸಾಯ್ತಾಳೆ. ಅವಳಿಗೆ ಮಕ್ಕಳಾಗಲ್ಲ. ವಾದಿರಾಜರಂತಾರೆ, ನನ್ನ ಶಾಪದಿಂದ, ವೃಂದಾವನಾಂತರ್ಗತನಾಗಿರತಕ್ಕಂತಹ ರಾಮದೇವರ ಶಾಪದಿಂದ ಇಹತಸ್ಯ ಸುಸಂತಾನಂ ನಾಶಂ ಯಾತಿ ನವೈ ಮೃಷ. ನಾನು ಹೇಳಿದ ಮಾತು ಸುಳ್ಳಾಗುವುದಿಲ್ಲ. ಮುಂದೆ ಬರುವ ಆ ರಾಜನ ಸಂತಾನ ನಾಶವಾಗುತ್ತದೆ. ತದ್ದಾರಾನ್ ಅಸಿದಾರಯ. ಅವನ ಹೆಂಡತಿಯರು ಕೂಡ ಸತ್ತು ಬೀಳುತ್ತಾರೆ. ಅವನೂ ಕೂಡ ರಕ್ತದ ವಾಂತಿಯನ್ನು ಮಾಡಿಕೊಂಡು ಸಾಯ್ತಾನೆ ಅಂತ ರಾಜರಿಗೇನು ಹೇಳಿದ್ರೋ ಅದು ಹಾಗಾಗಿ ಇತಿಹಾಸದಲ್ಲಿ ನಡೆದು ಹೋಯಿತು ನಿದರ್ಶನ. ಸರಿ, ಅದಾಯಿತು. ಅದಾದ ಮೇಲೆ ಅವನ ತಮ್ಮ, ಅದಕ್ಕೆ ವಾದಿರಾಜರು ಇದೆಲ್ಲ ಹೇಳ್ತಾ ಇರೋದು ಯಾರಿಗೆ ಗೊತ್ತೇನು? ಸೀತಾಪತಿಗಳಿಗೆ. ಅಂತಹ ಜಾಗವನ್ನು ಅಪಹಾರ ಮಾಡಿದ್ದರಿಂದ ಆ ವ್ಯಕ್ತಿಗೆ ಹಾಗಾಯಿತು ಅನ್ನುವ ವಿಷಯವನ್ನ 3ನೇ ರಾಜನಿಗೆ ನೀನು ಹೋಗಿ ಹೇಳಬೇಕು. ಇಷ್ಟೊತ್ತು ನಾವು 2 ರಾಜರ ಕಥೆ ಕೇಳ್ತಾ ಇದ್ವಿ. ಈಗ 3ನೇ ರಾಜನ ಎಂಟ್ರಿ ಆಗುತ್ತೀಗ. 3ನೇ ರಾಜನಿಗೆ ಹೋಗಿ ಹೇಳಬೇಕು. ಸೀತಾಪತಿಗಳಂದ್ರು, ನಾನು ಯಾವಾಗ ಹೇಳಬೇಕು ಸ್ವಾಮಿ, ನನಗಂತ ಅಧಿಕಾರ ಯಾವಾಗಿದೆ ಅಂತಂದಾಗ ವಾದಿರಾಜರು ಹೇಳ್ತಾರೆ, ನೀನು ಶೇಷಾಸನನ ಪೂಜೆಯನ್ನ ಮಾಡು. ಶೇಷಾಸನನ ಪೂಜೆಯನ್ನ ಮಾಡೋದ್ರಿಂದ ನಿನಗಂತಹ ಬಲ ಬರ್ತದೆ.
ಅದರಂತೆ ಅಣ್ಣಯ್ಯಾಚಾರ್ಯರ ಮಠ ಅಂತ ಒಂದಿದೆ, ಆಯ್ತಾ, ವರಾಹತೀರ್ಥರ ಮಠ ಅಂತ ಉಡುಪಿ ಹತ್ತಿರ. ಅಲ್ಲಿ ಅನಂತಾಸನ ದೇವರೇ ಅಲ್ಲಿಗೆ ಮುಖ್ಯವಾಗಿರತಕ್ಕಂತಹ ದೇವರು. ಅದನ್ನು ಆರಾಧನೆ ಮಾಡಿರೋಣದರಿಂದ ಸೀತಾಪತಿಗಳಿಗಂತಹ ಬಲ ಬರತಕ್ಕಂಥದ್ದಾಗಿ ನೀನು ಯಾವಾಗ ಹೇಳಬೇಕು, ಟೈಮ್ ಬೇಕಲ್ಲ. ಸೀತಾಪತಿಗಳಿಗೆ ಹೇಳ್ತಾರೆ, ಅದಕ್ಕೊಂದು ಸಮಯವೂ ಬರ್ತದಪ್ಪ. ಎಂತಹ ಸಮಯ? ರಾಜ್ಯ ಚಾಂಚಲ್ಯ ಸಮಯದಲ್ಲಿ ನೀನು ಹೋಗಿ ಹೇಳ್ತಕ್ಕಂಥವನಾಗು ಅನ್ನುವುದನ್ನು ಹೇಳಿದರು. ಸರಿ, ಈ ಸಕ್ತಾನ್ ತಂಪುರಾನ್ ಇನ್ನೂ ಅವನ ದುಷ್ಟಾಟೋಪಕಗಳು ಮುಗಿದಿರಲಿಲ್ಲ. ಸೀತಾಪತಿಗಳು ಇನ್ನೂ ಹೇಳುವ ಪ್ರಸಂಗ ಬಂದಿಲ್ಲ ಅಂತ ಅರ್ಥ. ಮೂರನೇ ರಾಜನಿಗೆ ಏನು ಹೇಳಬೇಕು ಅಂತ ಒಂದು ಪ್ರಶ್ನೆ ಮತ್ತೀಗ. ಈ ಸಕ್ತಾನ್ ತಂಪುರಾನ್ ಒಮ್ಮೆ ಏನು ಮಾಡ್ದ, ಈ ಒಳ್ಳೆಯ ಭೂಪ ಇದ್ನಲ್ಲ, ವಿಶ್ವೇಶತೀರ್ಥರಿಂದ ಮುದ್ರಾಂಕನವನ್ನು ಮಾಡಿಸಿಕೊಂಡಿರತಕ್ಕಂಥ ಭೂಪನ ಹತ್ತಿರ ಒಂದು ವಾದ ಮಾಡಿದ. ನೀನೇನು ದೊಡ್ಡ ವಿಷ್ಣು ಭಕ್ತನಂತೆ ಆಡುತ್ತೀಯಲ್ಲ, ಯಾರಿದ್ದಾರೆ ನಿನ್ನ ರಕ್ಷಣೆಗೆ ಅಂತ ಕೇಳಿದ. ಹಿರಣ್ಯಕಶ್ಯಪುವಿನಂತೆ ವರ್ತಿಸಬೇಡ ಅಂತ ಈ ರಾಜ ಅಂದ ಸಕ್ತಾನ್ ತಂಪುರಾನಿಗೆ. ಸಕ್ತಾನ್ ತಂಪುರಾನ್, ಹೌದು, ನಾನು ಹಿರಣ್ಯಕಶ್ಯಪುವೆ, ನೀನು ಪ್ರಹ್ಲಾದ ಅಂತಾಗುವುದಾದರೆ ನಿಮ್ಮ ನರಸಿಂಹ ಎಲ್ಲಿದ್ದಾನೆ ತೋರಿಸು ನೋಡೋಣ ಅಂದ. ಅದಕ್ಕೆ ವಾದಿರಾಜರು ಆಖ್ಯಾನದಲ್ಲಿ ಹೇಳ್ತಾರೆ ಈ ಕಥೆಯನ್ನ. ಇಂಥ ಕಥೆ ನಡೀತಿದೆ. ರಾಜರು ಹೇಳ್ತಾರೆ, ಏನು ಗೊತ್ತಾ, ತಂ ದೇವಾಹ ಪ್ರಾಣಯಂತೀತಿ ಯುಕ್ತ ಮುಕ್ತೇತಿ ಎಂಬಿದುಹು ತಂ ಪ್ರಾಣಂ ಪ್ರಾಣಿನಾಂ ಪ್ರಾಣಂ ಮರಣಾರ್ತ್ಯಾಗತೋರಣಂ. ಶರಣಾಗತರಾದವರ ಮರಣ ಸಮವಾಗಿರತಕ್ಕಂತಹ ದುಃಖವನ್ನ ಭಗವಂತ ಪರಿಹಾರ ಮಾಡ್ತಾನೆ, ಪ್ರಾಣನಾಮಕನಾದ ಭಗವಂತ. ಆಗ ಆ ಒಳ್ಳೆಯ ಭೂಪ ರಾಮವರ್ಮ ರಾಜ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಈ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ಗಂಟೆ ಕಟ್ತಿದ್ರು. ಈ ವಾಲ್ ಕ್ಲಾಕ್ ಎಲ್ಲ ಇರ್ತಿರ್ಲಿಲ್ಲ, ಇಡೀ ಊರಿಗೆ ಕೇಳಿಸ್ತಕ್ಕಂಥ ದೊಡ್ಡ ಗಂಟೆ. ಇವನು ಈ ಸಂವಾದವನ್ನು ಮಾಡುವಾಗ ದೊಡ್ಡ ಗಂಟೆ ಠಬಕ್ ಅಂತ ಕೆಳಗೆ ಬಿತ್ತು. ಆ ಬಿದ್ದ ಶಬ್ದಕ್ಕೆ ನಡಗಿಬಿಟ್ಟ ಅವನು ಸಕ್ತಾನ್ ತಂಪುರಾನ್. ಎಲ್ಲಿದ್ದ ನಿಮ್ಮ ನರಸಿಂಹ ತಗೊಂಬ ಅಂದಿದ್ನಲ್ಲ ಇವನು, ನಿಮ್ಮ ನರಸಿಂಹನ್ ತೋರಿಸುವನ್ನಲ್ಲ. ಆ ರಾಜರ ಒಂದು ಅನುಗ್ರಹದಿಂದ ಆ ಗಂಟೆಗೆ ಶಬ್ದಕ್ಕೆ ನಡಗಿ ಹೋದ ಇವನು ಅಂತ ಅರ್ಥ. ಇದು ಕೂಡ ನಿದರ್ಶನ ರೂಪದಲ್ಲಿ ಆಗ್ತಕ್ಕಂಥದ್ದಾಯಿತು. ಇಂತಹ ಸಕ್ತಾನ್ ತಂಪುರಾನ್ ತೀರಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೇ ಆ ಕೇರಳದವರೇನೆ ಹಿಸ್ಟಾರಿಯನ್ಸ್ ದಾಖಲೆ ಮಾಡ್ತಾರೆ ನೋಡಿ. ಇಂಗ್ಲಿಷ್ನಲ್ಲಿ ಓದ್ತೇನೆ ಅದನ್ನ. He and his brother embraced the Dvaita Siddhanta, a departure from the traditional Smarta Siddhanta. ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಸ್ಮಾರ್ತ ಸಿದ್ಧಾಂತದಿಂದ ಹೊರಗೆ ಬಂದು he and his brother ಅಂದರೆ ರಾಮವರ್ಮ ಮತ್ತು ಕೇರಳವರ್ಮ ಇಬ್ಬರು ರಾಜರು ದ್ವೈತ ಸಿದ್ಧಾಂತವನ್ನು ಅಪ್ಪಿಕೊಂಡರು. ಆಯ್ತಾ? ಆಫ್ ಅ ಕೊಚ್ಚಿನ್ ಫ್ಯಾಮಿಲಿ ಟು ದ ಕಾನ್ಸಂಟ್ರೇಷನ್ ಅಂಡ್ ಡಿಸ್ಪ್ಲೆಷರ್ ಆಫ್ ಶಕ್ತಾನ್ ತಂಪುರಾನ್. ಶಕ್ತಾನ್ ತಂಪುರಾನ್ಗೆ ಇದು ಇಷ್ಟ ಇರಲಿಲ್ಲ, ಆಖ್ಯಾನದಲ್ಲಿ ಹೇಳಿದ್ದಾರೆ ಅದನ್ನ. ಆಯ್ತಾ? ಅಷ್ಟೇ ಅಲ್ಲ, ಗ್ರೇಟ್ ಸೇಂಟ್ ಆಫ್ ಒನ್ ಆಫ್ ದ ಉಡುಪಿ ಮಠಾಸ್ ವಿಸಿಟೆಡ್ ತ್ರಿಪುಣಿತುರ ದ ಟೈಪ್ ಆಫ್ ಸಕ್ತಾನ್ ತಂಪುರಾನ್ ಕುಡ್ ಕನ್ವರ್ಟ್ ವೀರ ಕೇರಳವರ್ಮ ಟು ದ ಮಾಧ್ವ ಆರ್ಡರ್. ದಿಸ್ ವಾಸ್ ವೆರಿ ಅನ್ಯೂಶುಯಲ್ ಇನ್ ಕೇರಳ. ಕೇರಳದಲ್ಲಿ ಇದು ಅನ್ಯೂಶುಯಲ್ ಆಗಿತ್ತು. ಯಾಕೆ ಗೊತ್ತಾ? ವೇರ್ ಶಂಕರಾಸ್ ಅದ್ವೈತ ಫಿಲಾಸಫಿ ಹ್ಯಾಡ್ ಡೀಪ್ ರೂಟ್ಸ್ ಅಂಡ್ ಸೋ ನೋ ಒನ್ ಕುಡ್ ನಾರ್ಮಲಿ ಆಕ್ಸೆಪ್ಟ್ ಇಟ್ ಈಸಿಲಿ. ಅಲ್ಲರಿ, ಆ ಕೊಚ್ಚಿನಿಂದ 30 ಕಿಲೋಮೀಟರ್ ಕಾಲಡಿ ಶಂಕರಾಚಾರ್ಯರ ಜನ್ಮಸ್ಥಳ. ಅಂತಹ ಸ್ಥಳಕ್ಕೆ ಹೋಗಿ ಮಾಧ್ವರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ವಿಶ್ವೇಶತೀರ್ಥರ ವೈಭವ ಎಂಥದ್ದು, ಸೋದಾಮಠದ ವೈಭವ. ಇವತ್ತು ನಮಗೆಲ್ಲ ಹೆಮ್ಮೆ ಪಡತಕ್ಕಂತಹ ವಿಷಯ ಅದು ವಾದಿರಾಜರು ಕೊಟ್ಟಿರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹ ವಿಶ್ವೇಶತೀರ್ಥರಿಗೆ. ಈ ಪ್ರಕಾರ ಸಕ್ತಾನ್ ತಂಪುರಾನ್ ಬಿಕೇಮ್ ಆಂಗ್ರಿ ಟುವರ್ಡ್ಸ್ ವೀರ ಕೇರಳವರ್ಮ ಅಂಡ್ ಹಿಸ್ ಬ್ರದರ್. ಅದೆಲ್ಲ ಮತ್ತೆ ಆಯ್ತಲ್ಲ, ಆಯ್ತು ಅಂತ ಈ ಕಥೆಯನ್ನು ಕೇಳಿದ್ವಿ ನಾವು. ಇಷ್ಟೆಲ್ಲ ಆದಮೇಲೆ ಈಗ ಹೇಳಿದಂತೆ ರಾಜ್ಯ ಚಾಂಚಲ್ಯ ಸಮಯಕ್ಕೆ ಹೇಳಬೇಕು ಅಂತ ಹೇಳಿದರು ಮೂರನೇ ರಾಜನಿಗೆ. ವಾದಿರಾಜರಂತಾರೆ, ಮುಂದಾಗುವ ಘಟನೆಯನ್ನು ಹೇಳ್ತಾರೆ. ಸಕ್ತಾನ್ ತಂಪುರಾನ್ ಸತ್ತ ಮೇಲೆ ರಾಮಚಂದ್ರ ದೇವರು ತದ್ರಾಜ್ಯಂ ಚ ತದೌತ್ಸ್ವಸ್ಯ ನಾಮಧಾರಿಣ ಏವಚ. ಈ ರಾಜ್ಯವನ್ನ ರಾಮಚಂದ್ರ ದೇವರು ಸಕ್ತಾನ್ ತಂಪುರನ್ ಹೆಸರಿನವನೇ ಆದ ಇನ್ನೊಬ್ಬ ರಾಜನಿಗೆ, ಸ್ವಸ್ಯ ನಾಮಧಾರಿಣ ಏವಚ, ಇನ್ನೊಬ್ಬ ರಾಜನಿಗೆ ಕೊಟ್ಟರು. ವ್ಯಾಖ್ಯಾನಕಾರರ ಬರೀತಾರೆ, ರಾಮ ಇತಿ ನಾಮಧಾರಿಣ, ರಾಮವರ್ಮ ಅನ್ನುವ ರಾಜನಿಗೆ ಕೊಟ್ಟರು. ರಾಮವರ್ಮ 1805 to 1809 ಅವನು ತಗೊಂಡ. ಆಮೇಲೆ ಒಳ್ಳೆಯ ನೃಪ. 1809 ಇಂದ 1828 ವರೆಗೂ ಒಬ್ಬ ರಾಜ ಇದ್ದ. ಅವನ ಹೆಸರು ವೀರಕೇರಳವರ್ಮ. ಅವನು ಇವ್ರ ತಮ್ಮನೇ, ಹಿ ಅಂಡ್ ಹಿಸ್ ಬ್ರದರ್ ಅಂತ ಹೇಳಿದ್ವಲ್ಲ ಆಗ್ಲೇ ಅವನು. ಈ ವೀರಕೇರಳವರ್ಮ, ಅದಕ್ಕೆ ನಮ್ಮ
ವಿಶ್ವಪ್ರಿಯ ವಿಲಾಸದಲ್ಲಿ ಆತನ ವ್ಯಕ್ತಿತ್ವವನ್ನು ಹೇಳ್ತಾರೆ, ಎಂಥ ಮಹಾನುಭಾವ ಆತ ಅಂತ. ಅದನ್ನು ಸ್ವಲ್ಪ ನಾವು ಆತನ ಬಗ್ಗೆ ತಿಳಿದುಕೊಂಡು ಮುಂದೆ ಏನಾಯಿತು ಅಂತ ನೋಡೋಣ. ಅವನಂತಾನೆ, ತದಾ ಕೊಚ್ಚಿ ಮಹೀಪಾಲೋ ವಿದ್ವದ್ರಾಜ ಶಿರೋಮಣಿ, ಅಡ್ಡ ವಿದ್ವಾಂಸ, ವೀರ ಕೇರಳವರ್ಮ. ವಾದಿ ಮತ್ತೇಭ ಪಂಚಾಸ್ಯೋ, ಆಯ್ತಾ, ವಾದಿಗಳೆಂಬ ಆನೆಗಳಿಗೆ ಸಿಂಹದಂತೆ ಇರತಕ್ಕಂಥವ. ಗ್ರಂಥಕೃತ್ ಭಗವತ್ ಪ್ರಿಯ, ಮಹಾಗ್ರಂಥಕಾರ, ಓದ್ತಿನವ ಎಷ್ಟು ಗ್ರಂಥ ಬರೆದಿದ್ದಾನೆ ಅಂತ. ಆಯ್ತಾ, ಸ್ವರೂಪ ಸುಖಭೋಗೇಶು ಯದಾ ಸಂದಿಗ್ಧ ಮಾನಸಃ, ಸ್ವರೂಪ ಸುಖ ಹೇಗಿರುತ್ತದೆ ಅಂತ ಅವನಿಗೊಂದು ಆಸೆ ಆಯಿತು, ಜಿಜ್ಞಾಸೆ ಆಯಿತು. ಪೂರ್ಣ ವೇದಪತಿ ಪೂರ್ಣತ್ರಯೀನಾಥ ಸ್ವಪ್ನದಲ್ಲಿ ಬಂದು ಹೇಳಲ್ಲ, ನೃತ್ಯ ಮಾಡು ಅಂದ. ಮರುದಿನ ಎದ್ದೇಳ್ತಾನೆ, ನೃತ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಸ್ವರೂಪ ಸುಖದ ಅನುಭವ ಆಯ್ತಾಗ ಅವನಿಗೆ. ಅದಾದಾಗ ಅನುಭೂತಸ್ತದ ರಾಜ್ಞಾ ರಾಜ ಸಂಚಿನ್ನ ಸಂಶಯ, ರಾಜ್ಞಾ ಸಂಪ್ರಾರ್ಥಿತಸ್ತೇನ ತಂ ದೇಶಂ ಅಗಮದ್ಗುರು. ಸರಿ, ವೃಂದಾವನಾಚಾರ್ಯರು ಆ ಕ್ಷೇತ್ರಕ್ಕೆ ಬರತಕ್ಕಂಥವರಾದರೂ ಅವನ ಆಹ್ವಾನದ ಮೇರೆಗೆ ಭಕ್ತಿಯಿಂದ ಪೂಜೆ ಮಾಡಿದ. ವೃಂದಾವನಾಚಾರ್ಯರು ಆತನ ಒಂದು ಮಾಧ್ವದೀಕ್ಷೆಯನ್ನು ಕಂಡು ಸಂಸ್ಥಾನ ಪೂಜಾ ಸದೃಶಿ ಪೂಜಾರಬ್ಧ ನೃಪಾಲೆಗೆ, ಈ ಪೂರ್ಣತ್ರಯೀ ದೇವಸ್ಥಾನದ ಬಲಭಾಗದಲ್ಲಿ ಹೋಗಬೇಕು. ಬಲಭಾಗದಲ್ಲಿ ಸ್ವಲ್ಪ ಹೋಗಿ ಒಂದು ಗ್ಯಾರೇಜ್ ಬರ್ತದೆ ಎಡಗಡೆ. ಗ್ಯಾರೇಜಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಬಲಗಡೆಗೆ ರಾಜನ ದೇವರ ಮನೆ ಅಂತ ಕೇಳಬೇಕಲ್ಲಿ. ಆ ಊರಿನಲ್ಲಿ ರಾಜನ ದೇವರ ಮನೆ ಯಾವುದು ಅಂತ ತೋರಿಸಿ ಅಂದ್ರೆ ತೋರಿಸ್ತಾರೆ. ಪೂರ್ಣತ್ರಯೀ ಮಠ ಅಂತ ಇಲ್ಲಿ ದಾಖಲು ಮಾಡಿದ್ದಾರೆ. ಆ ಪೂರ್ಣತ್ರಯೀ ಮಠದಲ್ಲಿ ಪೂರ್ಣತ್ರಯೀ ಮಠೇ ತತ್ರ ತುರಂಗ ವದನಂ ಹರಿಂ, ಹೈಗ್ರೀವ ದೇವರನ್ನ ಸಂಸ್ಥಾಪನೆ ಮಾಡ್ತಾರೆ ವೃಂದಾವನಾಚಾರ್ಯರು. ಇವತ್ತಿಗೂ ಇದೆ ಅದು, ದೇವರ ಮನೆ ಇದೆ. ವೀರ ಕೇರಳವರ್ಮರ ಪೂಜೆ ಮಾಡಿರತಕ್ಕಂತಹ ಸಂಸ್ಥಾನದ ಪ್ರತಿಮೆಗಳೆಲ್ಲ ಇದೆ. ಆತನಿಗೆ ಒಂದು ಸಂಸ್ಥಾನದ ಪ್ರತಿಮೆಗಳನ್ನು ಕೊಟ್ಬಿಟ್ರು, ಅಂದರೆ ಸಂಸ್ಥಾನ ಪೂಜಾ ಸದೃಶಿ ಅಂತ. ಹಾಗೆ ಅವನು ಈ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಇರುತ್ತದಲ್ಲ ಪೂಜಾ ಒಂದು ಮಂಟಪ, ಅಂತಹ ಮಂಟಪವೇ ಇದೆ ಇವತ್ತಿಗೂ ಕೂಡ. ಅದೆಲ್ಲ ವೃಂದಾವನಾಚಾರ್ಯರು ಕೊಟ್ಟಿದ್ದು ಇವತ್ತಿಗೂ ಇದೆ. ಅಲ್ಲಿ ಪ್ರತಿಮೆಗಳು ಇದೆ, ಹೈಗ್ರೀವ ದೇವರು ಇದ್ದಾರೆ. ಆಯ್ತಾ, ಅದೆಲ್ಲ ಚಿತ್ರಗಳನ್ನು ಹಾಕಿದ್ದೇವೆ ಪುಸ್ತಕದಲ್ಲಿ. ಇಂತಹ ಈ ವೀರಕೇರಳವರ್ಮ ಮಹಾನುಭಾವ, ಮಹಾಭಕ್ತ. ಆದರೆ ರಾಜರು ಹೇಳ್ತಾರೆ ಸೀತಾಪತಿಗಳಿಗೆ, ನನ್ನ ನಂದನನ ಮಾತಿನಲ್ಲಿ ವಿಶ್ವಾಸ, ನಿಮಗೆ ರಾಜ್ಯವನ್ನು ಕೊಟ್ಟಿದ್ದು ಯಾವ ರಾಮ? ವೃಂದಾವನ, ಪಂಚವೃಂದಾವನ ಸೌದಾಕ್ಷೇತ್ರದಲ್ಲಿರತಕ್ಕಂತಹ ಪಂಚವೃಂದಾವನ ಗತನಾದ ರಾಮಚಂದ್ರ ದೇವರು ಕೊಚ್ಚಿ ರಾಜ್ಯವನ್ನ ರಾದೇವರು ಕೊಟ್ಟಿದ್ದಾರೆ ಅಂತ ಅರ್ಥ. ಇಂತಹ ವೃಂದಾವನದ ಸನ್ನಿಧಾನದಲ್ಲಿ ನಾವಿದ್ದೇವೆ. ನಮಗೆ ಎಂಥ ಒಂದು ಭಾವನೆಗಳ ಮನಸ್ಸಿನಲ್ಲಿ ಮೂಡಬೇಕು. ಒಂದು ಯಾವುದೋ ಒಂದು 20/30 ಜಾಗ ತಗೊಳ್ಳೋದಕ್ಕೋಸ್ಕರ ಒದ್ದಾಡ್ತೇವೆ ನಾವು. ವೃಂದಾವನಕ್ಕೆ ಬನ್ನಿ, ಸೇವೆ ಮಾಡಿ. ಕೊಚ್ಚಿ ರಾಜರಿಗೆ ರಾಜ್ಯವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ವಾದಿರಾಜರು ಒಂದು 20/30 ಜಾಗ ಕೊಡಿಸಲ್ವೇ? ಅನುಗ್ರಹ ಮಾಡಿ ನಮ್ಮ ಋಣ ಪರಿಹಾರವನ್ನು ಮಾಡಿಸಿ ಪರಮಾನುಗ್ರಹವನ್ನು ಮಾಡುತ್ತಾರೆ. ಬಯಸಿದ್ದನ್ನು ಕೊಡ್ತಾರೆ ರಾಜರು ಅನ್ನೋದಕ್ಕಿದೆಲ್ಲ ಈ ದೃಷ್ಟಾಂತಗಳು ವೃಂದಾವನಾಖ್ಯಾನದ ಪ್ರಾಮಾಣ್ಯ. ಆದ್ದರಿಂದ ಅವ್ರಿಗೆ ಹೇಳ್ತಾರೆ, ಸೀತಾಪತಿಗಳಿಗೆ ಹೇಳ್ತಾರೆ, ಹೋಗಿ ಹೇಳಬೇಕಪ್ಪ ನೀನು, ಆ ದೊಡ್ಡ ರಾಜನಂತೆ ಆಗಬಾರದು. ನರಕಾನನುಗಚ್ಚತಃ, ಅವನ ಸೇವೆ ಮಾಡಿಕೊಂಡೇ ಬದುಕತಕ್ಕಂತಹ ಪರಿಸ್ಥಿತಿ ಬಂದುಬಿಡ್ತದೆ ಅಂತ ಹೋಗಿ ಹೇಳು. ಸ್ವಾಮಿ ಹೋಗಿ ಹೇಳು ಹೋಗಿ ಹೇಳಿ ಅಂತಿದ್ದೀರಿ, ಯಾವಾಗ ಹೋಗಿ ಹೇಳ್ಬೇಕು ನಾನು ಅಂತ ಪ್ರಶ್ನೆ ಈಗ. ಆಗ ಅವರಂತಾರೆ, ನೋಡು, ರಾಜ್ಯ ಚಾಂಚಲ್ಯ, ಇಲ್ಲೇ ಹೇಳ್ತಾರೆ ಅದನ್ನು. ರಾಜ್ಯ ಚಾಂಚಲ್ಯ ಸಮಯದಲ್ಲಿ ನೀನು ಹೇಳ್ತಕ್ಕಂಥವನಾಗಬೇಕು. ಹಾಗೆ ಹೇಳಿದರೆ ಏವಂಚೇದ್ ಆಯುರಾರೋಗ್ಯಂ ರಾಜ್ಯಂ ಸುಸ್ಥಿರಮೇವಚ ಅಂತನ್ನುವುದನ್ನ ಅನೇನ ರಾಜ್ಯ ಚಾಂಚಲ್ಯ ಸಂದೇಹ ಸಮಯೇ, ರಾಜ್ಯ ಇವನಿಗೆ ದಕ್ಕದೇ ಇರತಕ್ಕಂತಹ ಒಂದು ಸಮಯದಲ್ಲಿ ನೀನು ಹೋಗಿ ಹೇಳು. ಹಾಗೆ ಹೇಳಿದಾಗ ಒಂದು ವೇಳೆ ಅವನು ವಿಪ್ರನಿಗೆ ಸನ್ಮಾನವನ್ನ ಮಾಡಿದರೆ ರಾಜ್ಯ ಸುಸ್ಥಿರವಾಗುತ್ತದೆ ಅಂತ ಹೇಳಿದರು ವಾದಿರಾಜರು. ಅದಕ್ಕೆ ತಕ್ಕನಾಗಿ ಅವನ ಹಿಸ್ಟ್ರಿ ನಮಗೆ ಹೇಳ್ತದೆ. 1809 to 1828 ಅವಾಗ ಏನಾಯ್ತು, ರಾಜ್ಯ ಚಾಂಚಲ್ಯ ಅಂತ ಅದಕ್ಕೆ ಯಾಕೆ ಹೇಳಿದರು ನೋಡಿ. ಎ ನ್ಯೂ ಟ್ರೀಟಿ ವಾಸ್ ಕನ್ಕ್ಲೂಡೆಡ್ ಆನ್ 6th May 1809. ದಿ ರಾಜ ಅಗ್ರೀಡ್ ಟು ಪೇ ಅನ್ ಅಡಿಷನಲ್ ಸಬ್ಸಿಡಿ ಆಫ್ ₹1,76,000 to maintain 1 battalion of native infantry under the control of British. ಆಗಿನ ಕಾಲದಲ್ಲಿ 1,00,000 ಚಿಲ್ಲರೆ ದುಡ್ಡುಗಳನ್ನು ಕೊಟ್ಟು ಟ್ರೀಟಿ ಸಂಧಾನವನ್ನು ಮಾಡಿಕೊಂಡ್ರು. ಯಾರು? ವೀರಕೇರಳವರ್ಮ ಮತ್ತು ಬ್ರಿಟಿಷರು. ನಿಮಗಿಷ್ಟು ದುಡ್ಡು ಕೊಡ್ತೇವೆ, ನಮಗಿಷ್ಟು ಸಹಾಯವನ್ನು ಮಾಡಿ ಅಂತ ಬ್ರಿಟಿಷರ ಒಂದು ಅದಕ್ಕೆ ರಾಜ್ಯ ಚಾಂಚಲ್ಯ ಸಮಯ ಆಯಿತು. ಆಯ್ತಾ? ಅದಕ್ಕೆ ಹೇಳ್ತಾರೆ ನೋಡಿ, ಅಷ್ಟೇ ಅಲ್ಲ,
ರಾಜಚಾಂಚಲ್ಯ ಅಂತ ಯಾಕೆ ಹೇಳಬೇಕು? ದ ಸ್ಟೇಟ್ ವಾಸ್ ಫೈನಾನ್ಷಿಯಲಿ ಇನ್ ಅ ಹೋಪ್ಲೆಸ್ ಕಂಡೀಷನ್ ಆಫ್ ಎಂಬರಾಸ್ಮೆಂಟ್. ಅಂತಹ ರಾಜ್ಯ ಚಾಂಚಲ್ಯ ಸಮಯ. ಆಗ ಸೀತಾಪತಿಗಳೇ ನೀವು ಹೋಗಿ ಹೇಳಿ. ಏನು ಹಿಸ್ಟ್ರಿಗೂ ಆಖ್ಯಾನಕ್ಕೂ ಐತಿಹಾಸಿಕ ದೃಷ್ಟಿಯಲ್ಲಿ ನಿದರ್ಶನ. ಹಿಸ್ಟ್ರಿಗೂ ಆಖ್ಯಾನಕ್ಕೂ ಅಷ್ಟು ಆಪ್ಟ್ ಆಗತ್ತೆ. ಯಾವ ಕಾಲಜ್ಞಾನ ಬೇಕು ನಿಮಗೆ? ಯಾವ ನಿದರ್ಶನ ಇದು? ಅಷ್ಟು ಅದ್ಭುತವಾದ ನಿದರ್ಶನ. ಏನಾಯಿತು ಅದು ನೋಡೋಣ. ಈ ಕೇರಳವರ್ಮ ಈಗಾಗಲೇ ಹೇಳಿದಂತೆ ಗ್ರಂಥಕೃತ್ ಭಗವತ್ ಪ್ರಿಯ ಮಹಾ ಗ್ರಂಥಕಾರ. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. 50ಕ್ಕೂ ಹೆಚ್ಚು ಗ್ರಂಥಗಳು ಆತನ ಹೆಸರಿನಲ್ಲಿದೆ. ಯಕ್ಷಗಾನಗಳನ್ನು ರಚನೆ ಮಾಡಿದ್ದಾನೆ. ಆತ ಚಿತ್ಪುರೇಶ ಸ್ತುತಿ ಅಂತ ಒಂದು ಮಾಡ್ತಾನೆ. ಅಲ್ಲಿ ಚಿತ್ಪುರ ಅಂತ ಒಂದು ಊರಿದೆ, ಅಲ್ಲೇ ತ್ರಿಪುಣಿತುರದಿಂದ ಹತ್ರ. 1008 ಶ್ಲೋಕಗಳು ಮಾಡ್ತಾನೆ ಚಿತ್ಪುರೇಶ ಸ್ತುತಿ. ಅದು ಮಲಯಾಳಮಲ್ಲಿ ಪ್ರಿಂಟ್ ಆಗತ್ತೆ. ಇವತ್ತಿಗೂ ಕೂಡ ಪ್ರಿಂಟ್ ಉಪಲಬ್ಧಿ ಇದೆ, ಮಲಯಾಳದಲ್ಲಿದೆ. ಅದನ್ನು ಮತ್ತೆ 1000ದಲ್ಲಿ ಕೆಲವು ಶ್ಲೋಕಗಳನ್ನು ಸಂಸ್ಕೃತದಲ್ಲಿ, ಅಂದರೆ ಸಂಸ್ಕೃತ ಲಿಪಿಯಲ್ಲಿ ಬರೆಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿ ಅದರ ಹೇಳ್ತಾನೆ. ಒಂದು ಶ್ಲೋಕವನ್ನು ಮಾತ್ರ ಓದ್ತೇನೆ ಆ ರಾಜ ಬರೆದಿರತಕ್ಕಂತಹ. ಯಾಕಂದ್ರೆ ಗ್ರಂಥಕೃತ್ ಭಗವತ್ ಪ್ರಿಯ ಅಂತ ಹೇಳಿದ್ದಾರೆ. ಮಕ ಜಗತ್ ಪ್ರತ್ಯೇಕ ಮಾಸ್ತೆ ಜಗತ್ ಸಂತಿ ಹ್ಯಂತರ ಸಂಖ್ಯದಾದೃಶ ಜಗತ್ ಚಂಧಾನಿ ಯಸ್ಯಾಸ್ಯ ವೈ ಹಂತೇಶ ಘಟಿತಂ ಪ್ರಯತ್ನ ಘಟನಾ ಸ್ಯೇವ ಯಸ್ಯೇದೃಶಿ ಸಂಖ್ಯಾ ಗೌರವಯೋರ್ದ್ವಯೋರ್ವೆ ಪರಿಚ್ಛೇದಾನ್ಯ ಎತ್ತಯ ಯತ್ ಕಾರುಣ್ಯಲವ ಚತುರ್ಮುಖ ಮುಖ ಸ್ತಂಭಾವಧೀದಂ ಜಗತ್ ಅಂತ 1008 ಶ್ಲೋಕಗಳನ್ನು ಜಾಗರ್ತ್ಯಹೋ ಚಿತ್ಪುರೆ ಅಂತ, ಚಿತ್ಪುರ ಕ್ಷೇತ್ರದಲ್ಲಿ ಜಾಗೃತನಾಗಿ ಕೃಷ್ಣ ಪರಮಾತ್ಮ ನೆಲೆಗೊಂಡಿದ್ದಾನೆ ಅಂತ ಈ ಪ್ರಕಾರ ಅನೇಕ ಸ್ತೋತ್ರಗಳನ್ನು ಮಾಡ್ತಾನೆ. ಸೀತಾಪತಿಗಳು ಹೇಳಿದರೂ ಕೂಡ ಕೆಲವು ವಿಷಯಗಳನ್ನು ಆ ರಾಜ ಮಾಡುವುದಿಲ್ಲ. ತೃತೀಯ ನೃಪ 1828ರಲ್ಲಿ ತಾನು 27ರಲ್ಲಿ ಮರಣವನ್ನು ಹೊಂದುತ್ತಾನೆ. ಈ ಡೇಟ್ಗಳನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. 1827 ಹೋಗ್ತಾನವನು. 1828 1838ವರೆಗೂ ಒಬ್ಬ ರಾಮವರ್ಮ ರಾಜ. ಆತನೂ ಕೂಡ ಆಖ್ಯಾನಕ್ಕೆ ಸಂಬಂಧಪಟ್ಟವನೇ. ಅದನ್ನು ಮುಂದೆ ಹೇಳ್ತೇನೆ. 1838 1843 ಅಲ್ಲಿಯೂ ಒಬ್ಬ ರಾಮವರ್ಮ ರಾಜ. ಆತನೂ ರಾಜರಿಂದ ಅನುಗ್ರಹಿತನಾದವನೇ. 1844 1851 ಅಲ್ಲಿಯೂ ರಾಮವರ್ಮ ರಾಜ. ಆತನೂ ರಾಜರಿಂದ ಅನುಗ್ರಹಿತನೇ. 1851 to 1853 ಅವನು ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಹೊಂದುತ್ತಾನೆ. ಅದು ಒಂದು ಕಥೆ ಬೇರೆ ಇದೆ. ಅದು ಒಂದು 1851 to ಅವನ ಹೆಸರು ಕೇರಳವರ್ಮ. 1853 ಇಂದ 1864 ಒಬ್ಬ ಬಂದ. ಇಲ್ಲಿಗೊಂದು ಪ್ರಸಕ್ತಿ ಬಂತು. ಏನದು ಪ್ರಸಕ್ತಿ ಅಂತಂದ್ರೆ, ಇದು ಬಹಳ ಚೆನ್ನಾಗಿದೆ. ವಾದಿರಾಜರು ನಾವು ಏನೋ ಅಂದುಕೊಳ್ತೇವೆ, ಬ್ರಿಟಿಷರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ರಾಜರು. ತೋರಿಸ್ಕೊಡ್ತೇನೆ. ನಮಗೆ ವಾದಿರಾಜರ ಮಹತ್ವ, ವೃಂದಾವನಾಖ್ಯಾನದ ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿನಿತ್ಯ ಇವತ್ತು ಆನ್ಲೈನಲ್ಲಿ ನೋಡ್ತಾ ಇರುವವರಾಗಲಿ, ಇಲ್ಲಿರುವವರಾಗಲಿ ವೃಂದಾವನಾಖ್ಯಾನವನ್ನು ಮನೆಯಲ್ಲಿಟ್ಟು ಪಾರಾಯಣ ಮಾಡೋದಕ್ಕಾಗದೇ ಇದ್ದರೂ ಅದಕ್ಕೆ ಮಂಗಳಾರತಿಯನ್ನಾದರೂ ಮಾಡಿ, ಪೂಜೆಯನ್ನಾದರೂ ಮಾಡಿ. ದೇವಲೋಕದಲ್ಲಿ ಅರುಂಧತಿ ದೇವಿಯರು ಪೂಜೆಯನ್ನು ಮಾಡತಕ್ಕಂತಹ ಗ್ರಂಥ ಅದು. ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಇಂದ್ರದೇವರು ಪೂಜೆ ಮಾಡತಕ್ಕಂತಹ ಗ್ರಂಥ. ಅದು ಅರ್ಥವಾಗದೇ ಇರೋದು ಬೇಡ, ಪಾರಾಯಣ ಮಾಡಿ. ಸಕಲಾಭೀಷ್ಟಗಳನ್ನು ಕರುಣಿಸ್ತಕ್ಕಂತಹ ಗ್ರಂಥ. ನೋಡಿ ರಾಜರು ಹೇಳ್ತಾರೀಗ, ರವಿವರ್ಮ ರಾಜ ಅಂತ ಬಂದ 1853 to 1864. ಇವನು ಯಾರು ಗೊತ್ತೇನು? ಕೇರಳವರ್ಮ ತೀರ್ಕೊಂಡಲ್ಲ. ಗ್ರಂಥಕೃತ ಭಗವತ್ಪ್ರಿಯ ಅಂತೆಲ್ಲ ಹೇಳಿದ್ನಲ್ಲ ಕೇರಳವರ್ಮ. ಸೀತಾಪತಿಗಳು ಹೇಳಿದರೂ ಕೂಡ ಕೆಲವು ವೃಂದಾವನಾಚಾರ್ಯರಿಗೆ ಸನ್ಮಾನವನ್ನು ಮಾಡಲಿಲ್ಲ ಅಂತೆಲ್ಲ ಹೇಳಿದ್ನಲ್ಲ. ಆ ರಾಜ 1853 ಆಗ ಆಳ್ವಿಕೆಯನ್ನು ಮಾಡಿದ. ಅವನು ಸತ್ತಿದ್ದು ಯಾವಾಗ? 1827 ಆ ರಾಜ ಸತ್ತಿದ್ದು ಕೇರಳವರ್ಮ. ಈ ರವಿವರ್ಮ ರಾಜ ಹುಟ್ಟಿದ್ದು ಯಾವಾಗ ಗೊತ್ತೇನು? 1828. ಕೇರಳವರ್ಮ ಸತ್ತು ಮುಂದಿನ ವರ್ಷವೇ ಹುಟ್ಟದ. ಇದನ್ನು ರಾಜರು ಹೇಳ್ತಾರೆ, ಹೇ ಭೂಪ ಭಕ್ತ, ಅನುಗ್ರಹ ಮಾಡ್ತಾರಪ್ಪ, ನಿನ್ನ ಮುಂದಿನ ಜನ್ಮದಲ್ಲೂ ನನ್ನ ರಾಜಮುತೀಂದ್ರನ ಅನುಗ್ರಹ ಮಾಡ್ತಾರೆ. ಹುಟ್ಟದ 1853 ಒಳಗೆ ಇವನಿಗೆ ರಾಜ್ಯ ಬಂತು. ಇವನಿಗೆ ಹೋಗಿ ಹೇಳಬೇಕಲ್ಲ, ವೃಂದಾವನಾಚಾರ್ಯರಿಗೆ ಸನ್ಮಾನ ಮಾಡುವಂತ ಸೀತಾಪತಿಗಳು ಹೇಳಿದ್ರು, ಅದಾಗಲಿಲ್ಲ. ಶೇಷಾಚಾರ್ಯರೇ ನೀವು ಹೋಗಿ ಹೇಳಿ. ಶೇಷಾಚಾರ್ಯರಂದ್ರು, ನಾನೇ ಯಾಕೆ ಹೋಗಿ ಹೇಳಬೇಕು, ನಾನೇ ಯಾಕೆ ಹೇಳಬೇಕು ಅಂತ ಕೇಳಿದ್ರು ಇವರು. ಅಲ್ರಿ, ನೀವು ಆ ಕಾಲದಲ್ಲಿ ನಿಮಗೆ ಪಂಡಿತರು ಅಂತ ನಿಮಗೊಂದು ವಿಶೇಷವಾದ ಸ್ಥಾನಮಾನ ಇದೆ, ನೀವೇ ಹೋಗಿ ಹೇಳಬೇಕು. ಆದರೆ ಇತಿಹಾಸವನ್ನು ನೋಡಲಾಗಿ ದಿವಾನ್ ಶೇಷಗಿರಿ ರಾಯರು ತೀರ್ಕೊಂಡು ಹೋಗಿದ್ರು. ರವಿವರ್ಮನ ಕಾಲಕ್ಕೆ
ದಿವಾನ್ ಶೇಷಗಿರಿ ರಾಯರು ಇರಲಿಲ್ಲ, ತೀರ್ಕೊಂಡು ಹೋಗಿದ್ರು. ಮತ್ತೆ ಯಾರು ಹೇಳ್ಬೇಕೀಗ? ದಿವಾನ್ ಶೇಷಗಿರಿ ರಾಯರ ಮುಂದಿನ ಜನ್ಮ ಅಂತ ಅರ್ಥ. ದಿವಾನ್ ವೆಂಕಟರಾಯರು ಅವರು ಹೋಗಿ ಹೇಳಬೇಕು. ಅವರು ಪಂಡಿತರವಾಗ. ಯಾಕೆ ಪಂಡಿತರು ಗೊತ್ತೇನು? ವೃಂದಾವನಾಚಾರ್ಯರ ಹತ್ರ ಗೀತಾ ಭಾಷ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮಹಾನುಭಾವರವರು ದಿವಾನ್ ವೆಂಕಟರಾಯರು. ಪಂಡಿತ ಅಂತ ಹೆಸರಿರ್ತಕ್ಕಂತಹ ನೀವು ಹೋಗಿ ಹೇಳಿ. ಏನು ಹೇಳಬೇಕು? ಒಂದು ಶ್ಲೋಕ ಹೇಳ್ರಿ, ಗೊತ್ತಾಗತ್ತ ಅವನಿಗೆ ಅಂದ್ರು. ಆಯ್ತು ಸ್ವಾಮಿ, ಯಾವ ಶ್ಲೋಕ? ಆ ಶ್ಲೋಕವನ್ನ ಇಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಅರಸ ಭೂಪ ಚಿರಪಟ್ಟವರ್ಧನ ಪರಶುಚಾಪಧರ ದುಷ್ಟಮರ್ದನ ನಿರಶ ಪಾಪಹರ ಶಿಷ್ಟ ಶೋಧನ ಪರಸುಪಾಪಕರ ದುಷ್ಟ ಸೂದನ. ಇಷ್ಟು ಶ್ಲೋಕ ಹೇಳಿ. ಹರಿವಂಶದಲ್ಲಿ ಒಂದು ಕಥೆ ಬರ್ತದಲ್ಲ, ಒಬ್ಬ ಬ್ರಾಹ್ಮಣ ತಾನು ಒಂದು ಚೀಟಿಯನ್ನು ಬರೆದು ಕೊಡ್ತಾನೆ. ಈ ಶ್ಲೋಕವನ್ನು ಹೇಳಿದರೆ ಸಾಕು, ಆ ರಾಜನಿಗೆ ತನ್ನ ಪೂರ್ವಜನ್ಮದ ಎಲ್ಲ ವೃತ್ತಾಂತವೂ ಗೊತ್ತಾಗುತ್ತದೆ ಅಂತ ನಾವು ಈ ಶ್ರಾದ್ದವನ್ನು ಮಾಡಿಸುವಾಗ ಕಥೆಯನ್ನು ಹೇಳ್ತಾರೆ. ಮೃಗ ಕಾಲಂಜರಿಗಿರವು ಅಂತ ಸಪ್ತವ್ಯಾಸಾದ ಶಾರಣೇಶು. ಹಾಗೆ ಈ ಶ್ಲೋಕವನ್ನು ಹೇಳಿ ಅಂತ ಶೇಷಾಚಾರ್ಯರಿಗೆ ಹೇಳಿದರು. ಶೇಷಾಚಾರ್ಯರು ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ವ್ಯಾಖ್ಯಾನಕಾರರು, ಶ್ರೀಮುಷ್ಟಾಚಾರ್ಯರು ಇಲ್ಲದೇ ಇದ್ರೆ ತಿಪ್ರಲಾಗ ಹೊಡೆದ್ರು ನಮಗೆ ಆಖ್ಯಾನ ಅರ್ಥವಾಗಲ್ಲ. ನಾವು ಪಲ್ಟಿ ಹೊಡಿತೀನಿ. ಪತಂತಿ ವೃಕ್ಷಾತ್ ಪಠಂತು ವೇದಾನ್ ಪ್ರಪಠಂತು ಚಾಗಮಾನ್ ಪತಂತು ವೃಕ್ಷಾತ್ ಪ್ರಪತಂತು ಪರ್ವತಾತ್ ವದಂತು ವಾದೈ ಪ್ರವದಂತು ಜಲ್ಪೈ ಹರಿಂ ವಿನಾ ನೈವ ತರಂತಿ ಸಂಸ್ಕೃತಿಂ ಅಂತ ಹೇಳಿದಂತೆ ಶ್ರೀಮುಷ್ಟಾಚಾರ್ಯರ ವ್ಯಾಖ್ಯಾನವಿಲ್ಲದೆ ಏನು ಮಾಡಿದ್ರೂ ಆಖ್ಯಾನ ಅರ್ಥವಾಗಲ್ಲ. ನೋಡಿ, ಅರಸ ಭೂಪ ಚಿರಪಟ್ಟವರ್ಧನ ಅಂದ್ರೆ ಏನು? ಇಲ್ಲ, ಅರಸನೇ, ಭೂಪನೇ, ಚಿರಪಟ್ಟವರ್ಧನನೇ ಅಂತ ಅರ್ಥವಾಗುತ್ತೆ. ಶ್ರೀಮುಷ್ಟಾಚಾರ್ಯರು ಹೇಳಿದರು, ನ ವಿದ್ಯತೆ ರಸ ಯೇಷಾಂತೆ ಅರಸಾಹ. ರಸವೇ ಇಲ್ಲದೆ ಇರತಕ್ಕಂತಹವರು ಅರಸರು. ಯಾರು ಗೊತ್ತೇನವರು? ಅವರು ಹೇಳ್ತಾರೆ, ತದಾ ಆ ಕಾಲದಲ್ಲಿ ಸ್ವಭೂಮಿ ಅಲ್ಲ, ಯಾರಿಗೆ ಭೂಮಿ ಅವರದ್ದಲ್ಲವೋ ಅಂಥವರು ಆ ಕಾಲದಲ್ಲಿ ದೇಶ ಪರಿಪಾಲನೆ ಮಾಡ್ತಾ ಇದ್ರು. ಯಾರು? ಬ್ರಿಟಿಷರು. ಯಾರು ಭೂಮಿ ಅವರದ್ದಲ್ವೋ ಅವರು ಅಂತಹ ದೇಶ ಪರಿಪಾಲನೆ ಮಾಡತಕ್ಕಂತಹ ಕಾಲದಲ್ಲಿ ರಾಜನಾದವನೇ ಹೇ ಅರಸ ಭೂಪ. ಅದು ಹೇಗೆ ಹೇಳ್ತೀರಿ ನೀವು? ನೀವು ಮನಸ್ಸಿಗೆ ಬಂದಂಗೆ ಹೇಳ್ಬಿಡ್ತೀರ ಅರ್ಥನ? ಬ್ರಿಟಿಷರು ಅಲ್ಲಿದೆಯಾ? ಅಲ್ಲಿ ಓದ್ತೀನಿ ನೋಡಿ, ಈಗ ಇಂಗ್ಲೀಷಲ್ಲಿದೆ, ಅದನ್ನು ಹೇಳ್ತಾರೆ. ಆ ಕಾಲದಲ್ಲಿ ಪೂರ್ತಿ ಎಲ್ಲರೂ ಕೂಡ ಯಾವ ಕಾಲದಿದ್ದು ಹೇಳ್ತಾ ಇರೋದು? ರವಿವರ್ಮ ರಾಜನಿಗೆ ಅವನ ಹಿಂದಿನ ಜನ್ಮದ ನೆನಪಿಸ್ತಾ ಇರೋದು. ಕೇರಳ ವರ್ಮನಾಗಿದ್ದಾಗ ನ್ಯೂ ಟ್ರೀಟಿ ಅಂತ ಬರ್ಸ್ಕೊಂಡಿದ್ಯಲ್ಲಪ್ಪ ಬ್ರಿಟಿಷರ ಹತ್ರ, 1 ಲಕ್ಷ ರೂಪಾಯಿ ಕೊಡ್ತಾ ಇದೆಯಲ್ಲ ಅವರಿಗೆ. ಅರಸ ಭೂಪ ಚಿರಪಟ್ಟವರ್ಧನ ಆಗಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ರಾಜ್ಯದಲ್ಲಿ ರಾಜನಾದವನೇ. ನೆನಪಾಯ್ತಾ ನೀನು ಯಾರು ಅಂತ? ನೀನು ಕೇರಳ ವರ್ಮ, ಅರಸ ಭೂಪ ಚಿರಪಟ್ಟವರ್ಧನ. ನೆನಪಾಗಬೇಕು ಅವನಿಗೀಗ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಏನಾಗಿತ್ತು ಗೊತ್ತೇನು? ನಿರಶ ಪಾಪಹರ ಶಿಷ್ಟ ಶೋಧನ. ನಿರಶನ ವ್ರತವನ್ನ ಮಾಡತಕ್ಕಂಥ ವೃಂದಾವನಾಚಾರ್ಯರನ್ನ ಶೋಧನ ಮಾಡಿಕೊಂಡು ಹೋದವನೇ. ಯಾಕೆ ಗೊತ್ತೇನು? ಕೇರಳವರ್ಮ ರಾಜನ ಕಾಲದಲ್ಲೇ ವೃಂದಾವನಾಚಾರ್ಯ ನಿರಶನ ವ್ರತ ಮಾಡಿದ್ದು. ಡೇಟ್ ಬರೀತಾರೆ ವೃಂದಾವನಾಖ್ಯಾನದಲ್ಲಿ, ಅದಿದೆ. ಅದು ಮುಂದೆ ಮತ್ತೆ ಅವತ್ತಾರ ನೋಡೋಣ. ನಿರಶನ ವ್ರತ ಯಾವಾಗ ಮಾಡಿದರು ಅಂತ ವೃಂದಾವನಾಖ್ಯಾನದಲ್ಲೇ ಇದೆ. 1804 1805 ಮೊದಲ ಪರ್ಯಾಯ. ಆ ಕಾಲದಲ್ಲಿ ವೃಂದಾವನಾಚಾರ್ಯರು ನಿರಶನ ವ್ರತ ಮಾಡ್ತಾರೆ. ಅಂತಹ ನಿರಶನ ವ್ರತವನ್ನ ಮಾಡಿರ್ತಕ್ಕಂತಹ ವಿಪ್ರನನ್ನ ಅನುಸರಿಸಿಕೊಂಡ ಹೋದ ಎಲೆ ರಾಜನೇ. ಯಾವುದು? ಕೇರಳವರ್ಮ ಅಂತ ನೆನಪಿಸ್ಕೋ, ಹಿಂದಿನ ನೆನಪಿಸ್ಕೋ, ನೆನಪು ಮಾಡ್ಕೋ, ಆಯ್ತಾ? ಅವನು ನೆನಪಾಗ್ತಾ ಇದೆ. ಆ ಶ್ಲೋಕ ಹೇಳ್ತಾ ಇದ್ದಂಗೆನೆ ಎಲ್ಲ ನೆನಪಾಗ, ಓಹೋ ನಾನು ಕೇರಳವರ್ಮ, ನಾನು ಹೀಗೆ ಮಾಡಿದ್ದೆ, ನಿರಶ ವ್ರತವನ್ನು ಮಾಡಿರ್ತಕ್ಕಂತಹ ವೃಂದಾವನಾಚಾರ್ಯರನ್ನು ಅರಸಿ ಹೋಗಿದ್ದೆ, ಬ್ರಿಟಿಷರು ಆಳ್ತಾ ಇದ್ರು. ಆದರೆ ಇವತ್ತು ಬ್ರಿಟಿಷರಿಂದ ಸ್ವಲ್ಪ ನನಗೆ ಫ್ರೀಡಮ್ ಸಿಕ್ಕಿದೆ. ಯಾಕೆ ಗೊತ್ತೇನು ಸಿಕ್ಕಿದ್ದು ನಿನಗೆ? ವೃಂದಾವನಾಚಾರ್ಯರ ವಾದರಾಜರು ಅಂತಾರೆ, ನನ್ನ ವೃಂದಾವನ ಅಂತರ್ಗತನಾದ ರಾಮನ ಅನುಗ್ರಹದಿಂದ ಸಿಕ್ಕಿದೆಯೋ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ರಥೋತ್ಸವಸ್ಯ ಭಾರೋಯಂ ತಾವಕಃ ಪಾವಕ ಪ್ರಭಾ ಅಂದ್ರು. ಎಲೆ ಹೊಳಿತಕ್ಕಂತಹ ಪ್ರಭೆಯಿಂದ ಕೂಡಿರತಕ್ಕಂತಹ ಅಗ್ನಿಯಂತೆ ಜಾಜ್ವಲ್ಯಮಾನ ತೇಜಸ್ಸಿನಿಂದ ಕೂಡಿರತಕ್ಕಂಥ ಎಲೆ ರಾಜನೇ. ಅದನ್ನ ಯಾಕೆ ಹೇಳಿದ್ರು ಗೊತ್ತೇನು? ಇಂಗ್ಲಿಷಲ್ಲಿ ಬರೀತಾರೆ ನೋಡಿ, ಹೇಗಿದ್ದ ರವಿವರ್ಮ ರಾಜ ಅಂತ. ಈಗ ರವಿವರ್ಮ ರಾಜನಿಗಿದು ಇಷ್ಟೊತ್ತು ಹಿಂದಿನ ಶ್ಲೋಕ ಹೇಳಿದ್ದೆಲ್ಲ ಹಿಂದಿನ ಜನ್ಮವನ್ನು ನೆನಪಿಸ್ತಕ್ಕಂಥದ್ದು. ಈ ಶ್ಲೋಕ ಅವನಿಗೆ ಸಂಬೋಧನೆ, ಡೈರೆಕ್ಟ್ ಸಂಬೋಧನೆ. ಪಾವಕ ಪ್ರಭಾ ಹೇಗಿದ್ದಾನೆ ವರ್ಣನೆ ಮಾಡ್ತಾರೆ. ಹಿಸ್ ಹೈನೆಸ್ ರವಿವರ್ಮ ರಾಜ ಈಸ್ ಟಾಲ್, ಸ್ಲೆಂಡರ್ ಅಂಡ್ ಆಕ್ಟಿವ್ ವಿತ್ ಅನ್ ಓವಲ್ ಫೇಸ್
ಸ್ಪಾರ್ಕ್ಲಿಂಗ್ ವಿವೇಶಿಯಸ್ ಐಸ್, ಪಾವಕ ಪ್ರಭಾ. ಇಂಗ್ಲಿಷಲ್ಲಿ ಬರೀತಾರ್ರಿ ವಾದಿರಾಜರು ಹೇಳಿದ್ದು. ಸ್ಪಾರ್ಕ್ಲಿಂಗ್ ವಿವೇಶಿಯಸ್ ಐಸ್, ಹೊಳಿತಕ್ಕಂತಹ ಕಣ್ಣುಗಳಿಂದ ಕೂಡಿದ, ಪ್ರಭೆಯಿಂದ ಕೂಡಿದ ವ್ಯಕ್ತಿ ಪಾವಕ ಪ್ರಭಾ. ಅವನಿಗೆ ಗೊತ್ತಾಯ, ಓ ನನಗೆ ಹೇಳ್ತಾ ಇದ್ದಾರೆ ಇದನ್ನ, ನಾನೇ ರವಿವರ್ಮ ರಾಜ, ಪಾವಕ ಪ್ರಭಾ ಅಂತ ಹೇಳಿದರು. ಹಿಂದಿನ ಜನ್ಮದಲ್ಲಿ ಕೇರಳ ರಾಜನ ಕೇರಳವರ್ಮ ಅಂತಾಗಿದ್ದೆ, ವೃಂದಾವನಾಚಾರ್ಯರಿಗೆ ಸನ್ಮಾನ ಮಾಡಲಿಲ್ಲ. ಓ, ನನಗೆ ಇದೊಂದು ಪ್ರಸಕ್ತಿ ಬಂದಿದೆ, ಸೇವೆಯನ್ನು ಮಾಡತಕ್ಕಂತಹ ಕಾಲ ಬಂತು ಅಂತ. ಅದೇ ಸಂದರ್ಭದಲ್ಲಿ ಏನು ಮಾಡಿದ, ಏನು ಮಾಡಬೇಕಾಗಿತ್ತು ಅಂತಂದ್ರೆ ಅದನ್ನು ಹೇಳ್ತಾರೆ. ವೃಂದಾವನಾಖ್ಯಾನದ 4ನೇ ಅಧ್ಯಾಯದಲ್ಲಿ ಆ ಪ್ರಸಕ್ತಿ ಬರ್ತದೆ. ಏನಂತ, ವೇದವ್ಯಾಸ ದೇವರು ವಾದಿರಾಜರಿಗೆ ಹೇಳ್ತಕ್ಕಂಥ ಮಾತು. ವೇದವ್ಯಾಸ ದೇವರು ವಾದಿರಾಜರಿಗೆ ಹೇಳಿದ್ದು, ತವ ವೈಭವ ವಿಖ್ಯಾತಿ ಭುವಿಕೋ ವರ್ತತೆ ಯುವನ್. ನಿನ್ನ ವೈಭವವನ್ನು ಪಡಿಸಬೇಕು ಅಂತಾದರೆ ಯಾರಿಂದ ಸಾಧ್ಯ? ನೀವು ವೃಂದಾವನಾಖ್ಯಾನವನ್ನು ರಚನೆ ಮಾಡಿದ್ದು 1601 ಆದರೂ ಕೂಡ ಅದು ಇಷ್ಟು ಪ್ರಕಾಶಕ್ಕೆ ಬಂದಿದ್ದು ಯಾರ ಕಾಲದಲ್ಲಿ? ವೃಂದಾವನಾಚಾರ್ಯರ ಕಾಲದಲ್ಲಿ. ವಿಪ್ರನಿಂದಲೇ ಇದು ಪ್ರಚಾರಕ್ಕೆ ಬಂದಿದೆ. ಅಂತಹ ಮಹಾನುಭಾವರಾದ ವೃಂದಾವನಾಚಾರ್ಯರಿಗೆ ಶಿಬಿಕಾರೋಹಣವನ್ನು ಮಾಡಿಸಿ, ಪಲ್ಲಕ್ಕಿಯಲ್ಲಿ ಕೂಡಿಸಿ ಅವರಿಗೆ ಮೆರವಣಿಗೆ ಮಾಡಿಸಿ ಅಂತ ರಾಜರು ಹೇಳಿದರು. ಹೌದು, ವೇದವ್ಯಾಸ ದೇವರ ಆಜ್ಞೆ ಇದು. ಶಿಬಿಕಾಂ ಅಧಿರೋಪ್ಯಾರ್ಥಂ ಶುಭವಾರ್ತಾಂ ಚ ವಾಚಕಂ ಅಭಯಂ ತಸ್ಯ ದತ್ವಾ ತ್ವಂ ಅಭರಸ್ತ್ವಂ ದ್ವಿಜೋತ್ತಮ. ದ್ವಿಜೋತ್ತಮ ಅಂತಂದರೆ ಗರುಡನಿಗಿಂತಲೂ ಉತ್ತಮರಾದ ಇಲೈ ವಾದಿರಾಜರೇ, ಅವರಿಗೆ ಶಿಬಿಕಾರೋಹಣವನ್ನು ಮಾಡಿಸಬೇಕು. ಯಾರು ಮಾಡಿಸಬೇಕು ಅದನ್ನ? ರವಿವರ್ಮ ರಾಜ ಮಾಡಬೇಕು. ಅದರಂತೆ ಅವನ ಹಿಂದಿನ ಜನ್ಮದ ವೃತ್ತಾಂತಗೆಲ್ಲ ಸೀತಾಪತಿಗಳು ಬಂದು ಹೇಳಿದ್ದು ಎಲ್ಲವನ್ನ ನೆನೆಸ್ಕೊಂಡ. ಇವತ್ತು ದಿವಾನ್ ವೆಂಕಟರಾಯರು ಶೇಷಾಚಾರ್ಯರು ನನಗೆ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನ ನೆನೆಸ್ಕೊಂಡ. ದಿವಾನ್ ವೆಂಕಟರಾಯರು ಸುಮ್ಮನೆ ಹೇಳುವವರಲ್ಲ, ವೃಂದಾವನಾಚಾರ್ಯರ ಹತ್ರ ಗೀತಾಭಾಷಾ ಪಾಠವನ್ನು ಹೇಳಿಸಿಕೊಂಡಿರ್ತಕ್ಕಂಥ ಪಂಡಿತೋತ್ತಮರು. ಅವರು ಹೇಳ್ತಾ ಇದ್ದಾರೆ, ನೆನಪಿಸ್ಕೊಂಡ, ನಾನು ವೃಂದಾವನಾಚಾರ್ಯರಿಗೆ ಸನ್ಮಾನ ಮಾಡಲೇಬೇಕು, ಇಲ್ಲದಿದ್ದರೆ ಸಮಸ್ಯೆ ಆಗುತ್ತದೆ, ನನ್ನ ಜನ್ಮ ಉದ್ಧಾರವಾಗಬೇಕು ಅಂತ ಆ ಕ್ಷಣಕ್ಕೆ ಸಂಕಲ್ಪ ಮಾಡಿ ವೃಂದಾವನಾಚಾರ್ಯರಿಗೆ ವೃಂದಾವನಾಖ್ಯಾನದಲ್ಲಿ ಹೇಳಿದಂತೆ ಶಿಬಿಕಾರೋಹಣವನ್ನು ಮಾಡಿಸಿದ. ಎಲ್ಲಿಂದ ಮಾಡಿಸಿದ? ಇವತ್ತಿಗೂ ಕೂಡ ನೀವು ಬೆಚ್ಚು ಬೀಳ್ತೀರಿ. ಇವತ್ತಿಗೂ ನಾವು ಹೋಗಿದ್ದೀವಿ ಅಲ್ಲಿಗೆ ಚಿತ್ಪುರಕ್ಕೆ ಹೋದಾಗ ಒಂದು ಮಾಧ್ವ ಕುಟುಂಬ ಇದೆ, ಅಲ್ಲಿ ಒಂದು ಸ್ಮಾರ್ತ ಕುಟುಂಬ ಇದೆ. ಆ ಸ್ಮಾರ್ತ ಕುಟುಂಬದವರು ಹೇಳ್ತಾರೆ, ಮಾಧ್ವ ಕುಟುಂಬದವರು ಹೇಳ್ತಾರೆ, ಅಷ್ಟೇ ಅಲ್ಲದೆ ಒಬ್ಬ ಕಮ್ಯುನಿಸ್ಟ್ ನಾಯಕನನ್ನು ಕೂಡ ನಾವು ಭೇಟಿಯಾಗಿ ಬಂದ್ವಿ. ಅವರು ಹೇಳ್ತಾರೆ, ಇಲ್ಲ, ಸೋದೆ ಮಠದ ಒಬ್ಬರಿಗೆ ಹೆಸರು ಗೊತ್ತಿಲ್ಲ ಅವರಿಗೆ, ಸೋದೆ ಮಠದ ಯತಿಗಳು ಒಬ್ಬರನ್ನ ಚಿತ್ಪುರದ ದೇವಸ್ಥಾನದ ಕೃಷ್ಣ ದೇವಸ್ಥಾನದಿಂದ ಪ್ರಾರಂಭ ಮಾಡಿಕೊಂಡು ಪೂರ್ಣತ್ರಯಿ ದೇವಸ್ಥಾನದವರೆಗೂ ಕೂಡ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿಸಿದ ಅಂತ ನಮ್ಮ ತಾತ ಹೇಳ್ತಾ ಇದ್ದ ಅಂತ ಇವತ್ತಿಗೂ ಹೇಳ್ತಾರೆ. ಏನು ಸೋದೆ ಮಠದ ವೈಭವ, ವೃಂದಾವನಾಖ್ಯಾನದ ವೈಭವ, ವಾದಿರಾಜರ ವೈಭವ, ವೃಂದಾವನಾಖ್ಯಾನದ ಪ್ರಾಮಾಣ್ಯ ಎಷ್ಟು ವಿಶಿಷ್ಟವಾದದ್ದು. ಆದ್ದರಿಂದ ರವಿವರ್ಮ ರಾಜ ಈ ಪ್ರಕಾರವಾಗಿ ವೈಭವದ ಪಲ್ಲಕ್ಕಿಯ ಸೇವೆಯನ್ನು ಮಾಡಿಸಿದ ಅಂತ ನಾವು ಚರಿತ್ರೆಗೆಲ್ಲ ಕೇಳ್ತೇವೆ. ಇನ್ನೂ ಅನೇಕ ವಿಚಾರಗಳು. ಈ ಮಧ್ಯದ 3 ರಾಜರು ಬಿಟ್ಬಿಟ್ಟೆ ನಾನು, ಆಮೇಲೆ ಹೇಳ್ತೀನಿ ಅಂತ. ಯಾಕೆಂದ್ರೆ ಅವರಿಗೂ ಶೇಷಾಚಾರ್ಯರಿಗೂ ವೆಂಕಟರಾಯರ ಹಿಂದಿನ ಜನ್ಮ ಅಂದರೆ ಶೇಷಾಚಾರ್ಯರ ಜನ್ಮಕ್ಕೆ ಸಂಬಂಧ ಇದೆ. ಅವರ ಬಗ್ಗೆಯೂ ಕೂಡ ಆಖ್ಯಾನದಲ್ಲಿ ಬಂದಿದೆ. ಆ ಶೇಷಾಚಾರ್ಯರ ಪ್ರಕರಣ ಅಂತ ಅದು ಬೇರೆ. ಅದು ಯಾಕಂದ್ರೆ ಶೇಷಾಚಾರ್ಯರ ಪ್ರಕರಣವನ್ನೇ ಸಪರೇಟ್ ಆಗಿ ತಗೊಂಡ್ಬಿಟ್ರೆ ಅವರ ಸಂಬಂಧಪಟ್ಟಿರತಕ್ಕಂತಹ ರಾಜರು, ಅವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆತನ ಹಿಂದಿನ ಜನ್ಮ, ಶೇಷಾಚಾರ್ಯರ ಮೊದಲ ಜನ್ಮ, ಆ ಶೇಷಾಚಾರ್ಯರ ಮೊದಲ ಜನ್ಮಕ್ಕೂ ಕಾರಣವಾದ ಇನ್ನೊಂದು ಜನ್ಮ, ಅದೆಲ್ಲ ಪ್ರಸಕ್ತಿ ಇದೆ. ಅದೆಲ್ಲವನ್ನು ಕೂಡ ನಾವು ನಾಳಿನ ದಿನ ನೋಡೋದಕ್ಕಾಗೋಣ, ಪ್ರಯತ್ನ ಪಡೋಣ. ನಾಳೆ ಇನ್ನಷ್ಟು ವಿಷಯಗಳು, ಮುಮ್ಮಡಿ ಕೃಷ್ಣರಾಜ ಒಡೆಯರ ವಿಷಯ ಏನೂ ಬರಲಿಲ್ಲ, ಮೈಸೂರಿನ ಅರಸ, ಆತನ ಬಗ್ಗೆಯೂ ಕೂಡ ನಾವು ಕಥಾನಕಗಳನ್ನು, ಅಂದರೆ ಮುಂದೆ ಬ್ರಿಟಿಷರು ಬರುವ ವಿಷಯವನ್ನು ವಿಚಾರ ಮಾಡತಕ್ಕಂಥವರಾಗೋಣ ಅಂತ ಹೇಳ್ತಾ. ಯಾಕಂದ್ರೆ ನಾಳೆಂದು ಹೇಳಬೇಕಲ್ಲ, ಸಸ್ಪೆನ್ಸ್, ಹೀಗೆ ಹೇಳೋಣದರಿಂದ ಅದನ್ನು ಚಿಂತನೆ ಮಾಡತಕ್ಕಂಥವರಾಗೋಣ ಅಂತ ಇವತ್ತಿನ 2 ಮಾತುಗಳನ್ನು ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾದ ವಾದಿರಾಜರ ಹೃದ್ಗುಹಾವಾಸ ಲಕ್ಷ್ಮೀ ಹೀಗ್ರೀವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.